session. Please, sir. Ladies and gentlemen, it's a great honor and privilege for me to sit with the well-known icon of the cooperative sector, humble, honest, simple, and a great personality, your and my well-wisher. Sir, ಐ ಆಮ್ ಡೀಪ್ಲಿ ಟಚ್ಡ್. ನನಗೆ ಬಹಳ ಖುಷಿ ಆಯಿತು. ಅವ್ರ ಜೊತೆ ನಾನು ಕೂತ್ಕೊಳ್ಳೋದೇ ಒಂದು ಸಂಭ್ರಮ. ನನಗೊಂದು ಆಸೆ ಇತ್ತು, ವಿದ್ಯಾರ್ಥಿಯಾಗಿದ್ದಾಗ ಅಥವಾ ಈವನ್ ಆಫ್ಟರ್ ಸಮ್ ಟೈಮ್ಸ್ ವೆನ್ ಐ ವಾಸ್ ಗೈಡಿಂಗ್ ಒನ್ ಆಫ್ ಮೈ ಸ್ಟೂಡೆಂಟ್, Dr. Chandrappa, he retired as a registrar of Bangalore University and also served as a chairman, principal and director of Akkamadevi University. He was my PhD scholar. I asked him to go around the South India and study the structural impact and academic performance of the sports schools of South India. Kodige School, Nim School, they are the two samples he has taken from Karnataka, and he went around Chennai, Hyderabad, and even Raja School and all he did. That time, the result was very astonishing. It shows that an excellent performance by this school. ಅವತ್ತು ಅಂದ್ಕೊಂಡಿದ್ದೆ ನಾನು, ಚಂದ್ರಪ್ಪನಿಗೆ ಹೇಳಿದೆ, ಥೀಸಿಸ್ ಮಾಡಿದಿರಿ, ನಿಮ್ಮ ರಿಸಲ್ಟು ಬಹಳ ಅದ್ಭುತವಾಗಿದೆ. ನಮ್ಮ ದಕ್ಷಿಣ ಭಾರತದ ಕ್ರೀಡಾ ಶಾಲೆಗಳಲ್ಲಿ ರಾಜಾ ಸ್ಕೂಲು ಮೊದಲನೇ ಸ್ಥಾನದಲ್ಲಿತ್ತು, ಚಂದರ್ಗಿ ಸ್ಕೂಲು ಎರಡನೇ ಸ್ಥಾನದಲ್ಲಿತ್ತು, ಕೊನೆಯ ಸ್ಥಾನದಲ್ಲಿ ಕೂಡಿಗೆ ಇತ್ತು. ಆಗ ನಾನು ಯೋಚನೆ ಮಾಡಿದೆ, ನಾನು ಇಲ್ಲಿ ಬರಬೇಕಂತ ಹೇಳಿ. ಆಗ ನನ್ನ ಆಸೆ ಈಡೇರಲಿಲ್ಲ. ಬಟ್ ಐ ಆಮ್ ಲಕ್ಕಿ, ಟುಡೇ ಐ ಆಮ್ ಹಿಯರ್ ಆ್ಯಂಡ್ ಮಿಸ್ಟ್ ಆಫ್ ಆಲ್ ಯು, ಆ್ಯಂಡ್ ಐ ಆಮ್ ಬೀಂಗ್ ಬ್ಲೆಸ್ಡ್ ಬೈ ಕಲೋಟಿ ಸಾರ್. ಆ್ಯಂಡ್ ಅವ್ರಿಗೆ ಒಂದು 2-3 ಸರಿ ಬರ್ತೀನಿ ಅಂತ ಹೇಳಿದ್ರೆ ನನ್ನ ಬೇರೆ ಬೇರೆ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ಅದಕ್ಕಾಗಲಿ ನಾನು ಕ್ಷಮೆಯನ್ನು ಕೊಡ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇನ್ನೊಂದು ಸರಿ ಹೇಳಿ. ವೆರಿ ನೈಸ್, ಬ್ಯೂಟಿಫುಲ್. ಯು ಆರ್ ಲಕ್ಕಿ ಟು ಹ್ಯಾವ್ ಸಚ್ ಎ ವಂಡರ್ಫುಲ್ ಇನ್ಫ್ರಾಸ್ಟ್ರಕ್ಚರ್. ಈ ಥರದ ವಾತಾವರಣನೇ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಬೆಂಗಳೂರು ಅಂತ ನಗರದಲ್ಲಿ. ನಾನು ಬೆಳಗಾಮಲ್ಲಿದ್ದೆ ಮೊನ್ನೆ, ವಿಶ್ವವಿದ್ಯಾಲಯದಲ್ಲಿದ್ದೆ. ಅದು ಸ್ವಲ್ಪ ಪ್ರಶಾಂತವಾಗಿತ್ತು, ಯಾಕೆ ಅಂತಂದರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು. ಆದರೆ ಬೆಳಗಾಂ ಸಿಟಿ ಒಳಗಡೆ ಬಂದೆ, KL ಇನ್ಸ್ಟಿಟ್ಯೂಷನ್ಗೆ ಹೋದೆ, ಆ ಪ್ರಶಾಂತತೆ ಇರಲಿಲ್ಲ. ಮೋಟಾರು ವಾಹನ, ಶಬ್ದ, ಮಾಲಿನ್ಯ, ಸೌಂಡು, ಹೊಗೆ ಎಲ್ಲ ಇತ್ತು. ಇಲ್ಲಿಗೆ ಬಂದಾಗ ಅನ್ನಿಸ್ತು ನನಗೆ, ನೀವೆಲ್ಲ ಎಷ್ಟು ಲಕ್ಕಿ ಇದ್ದೀರಿ ಅಂತ. ಏಕೆಂದರೆ ಹಣ ಕೊಟ್ಟರೆ ನೀವು ಬೆಂಗಳೂರಿಗೆ ಬರ್ಬೋದು. ಬೆಂಗಳೂರಲ್ಲಿ ಅದ್ಭುತವಾದಂತಹ ಬಹುಮಹಡಿಯ ಕಟ್ಟಡಗಳನ್ನು ನಿಮಗೆ ಸಿಗಬಹುದು ಓದಲಿಕ್ಕೆ. ಆದರೆ ಇಂತಹ ವಾತಾವರಣ ನಿಮಗೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಅದೃಷ್ಟ. ನಾನು ಬರುವಾಗ ಪಡ್ಸಾರಿ ಅವ್ರಿಗೆ ಮತ್ತು ಕಲೋಟಿ ಸಾರ್ ಹತ್ರ ಮಾತಾಡ್ತಾ ಬಂತ ಕೇಳ್ತಿದ್ದೆ, ನಿಮ್ಮ ಬಗ್ಗೆ ಹೇಳ್ತಿದ್ದೆ. ಸರ್, 82ರಲ್ಲಿ ಅವರು ಯಾವ ಕಾರಣಕ್ಕೆ ಇದನ್ನು ಶುರು ಮಾಡಿದ್ರು ಗೊತ್ತಿಲ್ಲ. ಏಕೆಂತಂದರೆ ಅವರೊಬ್ಬರು ಕುಸ್ತಿಪಟು, ಅಂತಾರಾಷ್ಟ್ರೀಯ ಕುಸ್ತಿಪಟು. ಆ ಒಂದು ಪ್ರೀತಿ, ಅದರ ಮೇಲಿರತಕ್ಕಂಥ ವ್ಯಾಮೋಹ, ನನ್ನಂತೆ ನನ್ನ ಸುತ್ತಮುತ್ತಲಿನ ಮಕ್ಕಳು ಬೆಳೀಬೇಕು ಅನ್ನೋ ಆಶಾಭಾವನೆಯಿಂದ ಈ ಒಂದು ಅದ್ಭುತವಾದಂಥ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದರು. ಇಫ್ ವುಡ್ ಹ್ಯಾವ್ ಸ್ಟಾರ್ಟೆಡ್ ಎ ಮೆಡಿಕಲ್ ಕಾಲೇಜ್ ಆರ್ ಎ ಇಂಜಿನಿಯರಿಂಗ್ ಕಾಲೇಜ್, ವುಡ್ ಹ್ಯಾವ್ ಬಿಕಮ್ ಎ ಕರೋಡ್ಪತಿ ಬೈ ದಟ್ ನೌ. ಅವಡ ಹಾನೆಸ್ಟ್ಲಿ ಸ್ಪೀಕಿಂಗ್, ಬಟ್ ಯು ಹ್ಯಾವ್ ನಾಟ್ ಡನ್ ಇಟ್. ಅವರೇನಾದರೂ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗು ಕಾಲೇಜು ಮಾಡಿದ್ದಿದ್ರೆ
ಇವತ್ತು ದೊಡ್ಡ ಕರೋಡ್ಪತಿ ಆಗ್ತಿದ್ರು. ಹೆಲಿಕಾಪ್ಟ್ರಲ್ಲಿ ಬಂದು ಇಳಿಬೋದಾಗಿತ್ತೇನೋ ಅವ್ರು ಮಾಡಲಿಲ್ಲ. ಆದರೆ ಯಾಕೆ ಮಾಡಲಿಲ್ಲ? ಹಣ ಮತ್ತು ನಡತೆ ಇವೆರಡೂ ಜೊತೆಲಿ ಹೋಗೋದು ಬಹಳ ಕಷ್ಟ. ಮಕ್ಕಳೇ, ನಾವು ಕ್ರೀಡೆಗಳನ್ನು ಯಾಕೆ ಆಡಬೇಕು ಅಂತಂದರೆ, ಇವಾಗ ಇಷ್ಟೊತ್ತು ನಂದು ಬಯೋಡೇಟಾ ಓದಿದ್ರು. ಅದಕ್ಕೆ ನಾನು ಯೂಶ್ವಲಿ ಅಲ್ಲಿ ಕಾಲ್ ಇಟ್ ಈಸ್ ಅ ಬಯೋಗೆ ಒಂದು ಡೇಟಾ ಅಂತೇಳಿ. ಅದೇನೋ ನಾವು ಕೊಟ್ಟಿರ್ತೀವಿ, ನೀವು ಓದಿದ್ದೀರಿ. ಬೇಸಿಕಲಿ ಐ ಆಮ್ ಎ ಟೀಚರ್. ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆ್ಯಸ್ ಎ ಹೈಸ್ಕೂಲ್ ಟೀಚರ್. ಹೈಸ್ಕೂಲ್ ಟೀಚರ್ ಇಲ್ಲಿ ನಿಮ್ಮಲ್ಲಿ ನೀವು ಕರಿತೀರಲ್ಲ PT ಮಾಸ್ಟರ್ ಅಂತ, ಆ ಥರ ನಾನು 1982ರಲ್ಲಿ ಗೌರ್ನಮೆಂಟ್ ಸ್ಕೂಲ್ಗೆ ಒಬ್ಬ ಫಿಸಿಕಲ್ ಎಜುಕೇಷನ್ ಟೀಚರಾಗಿ ಹೋದೆ. ಖೋಖೋ ಆಡ್ತಿದ್ನಲ್ಲ, ಅದರಿಂದ ನನಗೆ ಗೊತ್ತಿತ್ತು ಹೆಂಗೆ ಕೊಟ್ಕೊಂಡು ಮುಂದಕ್ಕೆ ಹೋಗಬೇಕು ಅಂತ. ನೀವು ಕೊಟ್ಟರೆ ತಾನೇ ಮುಂದೆ ಹೋಗೋದು, ಹೌದಲ್ಲ? ಆದರೆ ಈ ದೇಶದಲ್ಲಿ ಖೋಖೋನ ಸರಿಯಾಗಿ ಆಡಿಸಿದ್ರೆ, ಖೋಖೋವನ್ನು ಎಲ್ಲ ಶಾಲೆಯಲ್ಲೂ ಆಡಿಸಿದ್ದಿದ್ರೆ ಕಲೋಡಿ ಸಾಹೇಬ್ರೆ ಜಾತಿ ವ್ಯವಸ್ಥೆನೇ ಇರಲಿಲ್ಲ. ಯಾಕೆಂದರೆ ಮುಟ್ಬಿಟ್ಟೆ ಹೇಳಬೇಕು. ದೆರ್ ವುಡ್ ಆರ್ ನಾಟ್ ಬೀನ್ ಎನಿಮೋರ್ ಅನ್ಟಚಬಿಲಿಟಿ. ಅನ್ಟಚಬಲ್ ಅನ್ನೋ ಕಾನ್ಸೆಪ್ಟೇ ಇರ್ತಿರ್ಲಿಲ್ಲ. ಯಾಕೆ ಹೇಳಿ? ಟಚ್ ಮಾಡದಿದ್ರೆ ಏನಾಗುತ್ತೆ? ಫೋಲ್ ಆಗುತ್ತಲ್ವಾ? ಟಚ್ ಮಾಡಲೇಬೇಕಾಯಿತು. ನಾವು ಯಾರನ್ನು ಟಚ್ ಮಾಡ್ತಿದ್ವಿ, ಅದು ಬೆನ್ನನ್ನು ಟಚ್ ಮಾಡ್ತಿಲ್ಲ, ನಿಮ್ಮ ಮನಸ್ಸನ್ನು ಟಚ್ ಮಾಡ್ತೀವಿ, ನಿಮ್ಮ ಹೃದಯವನ್ನು ಟಚ್ ಮಾಡ್ತೀವಿ ನಾವು. ಕ್ರೀಡೆ ಅನ್ನೋದು ಹೇಗೆ ಗೊತ್ತಾ? ಬರೀ ಪದಕಗಳಿಗೆ, ಪ್ರಶಸ್ತಿಗಳಿಗೆ, ಬಿರುದುಗಳಿಗೆ ಆಡತಕ್ಕಂಥದ್ದಲ್ಲ. ನಮ್ಮ ಬದುಕನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ. ಪಾಠ ಮಾಡುವಾಗ ನೀವೆಲ್ಲ ನೋಡ್ತೀವ್ರಲ್ಲ, ಸಹಾಯ ಮಾಡಬೇಕು ಅಂತ, ಅವಮಾನವನ್ನು ಭರಿಸ್ಬೇಕು ಅಂತ, ಚಾಲೆಂಜನ್ನು ಸ್ವೀಕರಿಸಬೇಕು ಅಂತ, ಇವೆಲ್ಲ ಎಲ್ಲಿ ಸಿಗುತ್ತೆ ನಿಮಗೆ? ಪ್ರಾಕ್ಟಿಕಲಿ ಯು ವಿಲ್ ಗೆಟ್ ಇನ್ ಸ್ಪೋರ್ಟ್ಸಲ್ಲಿ ಯಾರಾದರೂ ನಿಮಗೆ ಬರೋ ಹೊಡೆದ್ಬಿಡು ಅಂತ ಕೊಡ್ತಾರಾ? ನೀನೇ ಕ್ರಿಯೇಟ್ ಮಾಡ್ಕೋಬೇಕು. ಎ ಮ್ಯಾನ್ ಹೂ ಕ್ಯಾನ್ ಕ್ರಿಯೇಟ್ ಅನ್ ಆಪರ್ಚುನಿಟಿ ಕ್ಯಾನ್ ಓನ್ಲಿ ಸಕ್ಸೀಡ್ ಇನ್ ಹಿಸ್ ಗೋಲ್ ಅಂತ. ಯಾರು ಬದುಕಿನಲ್ಲಿ ಸಂದರ್ಭವನ್ನು ಸೃಷ್ಟಿ ಮಾಡ್ಕೊತಾನಲ್ಲ, ಅವನು ಬದುಕನ್ನು ಯಶಸ್ಸನ್ನು ಗಳಿಸ್ತಾ ಹೋಗ್ತಾನೆ ಅಂತ. ವೆದರ್ ಇಟ್ ಈಸ್ ಎನಿ ಗೇಮ್ ಫಾರ್ ದಟ್ ಮ್ಯಾಟರ್, ದಟ್ ಈಸ್ ದಿ ಪ್ರಿನ್ಸಿಪಲ್ ಐಡಿಯಾ ಇನ್ ದ ಗೇಮ್, ಇನ್ ದ ಸ್ಪೋರ್ಟ್. ಅದು ಖೋಖೋ ಇರ್ಬೋದು, ಕಬಡ್ಡಿ ಇರ್ಬೋದು. ಯಾರಾದರೂ ಬರೋ ಮುಟ್ಬಿಟ್ಟು ಹೋಗು ಅಂತ ಹೇಳ್ತಾನೆ ಕಬಡ್ಡಿನಲ್ಲಿ? ಇಲ್ಲಲ್ಲ, ವಂಚಿಸಿ ಔಟ್ ಮಾಡಿ ಹೋಗ್ಬೇಕಲ್ವ? ಸೋತಾಗೆಲ್ಲ ಅಳ್ತೀರಲ್ವಾ? ನಿಮ್ಮ ಮೇಷ್ಟ್ರ ಜೊತೆ ಹೋಗಿರ್ತೀರಿ, ಹೌದಲ್ಲ? ಎಲ್ಲೋ ಒಂದು ಕಡೆ ಸೋತ್ಬಿಡ್ತೀರಿ. ಸೋತಾಗ ಏನು ಮಾಡ್ತೀರಿ? ನಾವು ಚೆನ್ನಾಗಿ ಆಡಿದ್ವಿ ಸರ್, ಅಂಪೈರ್ ಮೋಸ ಮಾಡಿಬಿಟ್ಟ ಅಂತೀರಿ, ಹೌದಲ್ಲ? ಹೇಳ್ಬಾರ್ದು. ನೋ, ಯು ಶುಡ್ ನಾಟ್ ಲೈ. ಯಾರು ಗೆಲ್ತಾರೆ ಅವರನ್ನು ಅಭಿನಂದಿಸಬೇಕು. ಅದೇ ಕ್ರೀಡೆ ಹೇಳ್ಕೊಡೋದು. ಸೋತವನು ಸೋಲನ್ನು ಸ್ವೀಕರಿಸುವ ಮನೋಭಾವ. ಎಲ್ಲಿ ನೀವು ಆಟಗಳಲ್ಲಿ ನಿಮ್ಮ ಸೋಲನ್ನು ಸ್ವೀಕರಿಸ್ತೀರಿ, ತಪ್ಪುಗಳನ್ನು ಸ್ವೀಕರಿಸ್ತಾ ಹೋಗ್ತೀರಿ, ತಪ್ಪುಗಳಿಗೆ ನಾನು ತಪ್ಪು ಮಾಡಿದ್ದೆ ಅಂತ ಅನುಭವಗಳನ್ನು ಪಡಿತಾ ಹೋಗ್ತೀರಿ, ನಿಮ್ಮ ಬದುಕಿನಲ್ಲೂ ಕೂಡ ಅದನ್ನು ನೀವು ಪಾಲನೆ ಮಾಡ್ತಾ ಇರ್ತೀರಿ. ಏನೋ ತಪ್ಪು ಮಾಡಿದೆ, ಅಮ್ಮ ಬೈದ ತಕ್ಷಣ ಅಮ್ಮ ತಪ್ಪಾಯ್ತಮ್ಮ ಕ್ಷಮಿಸು ಅಂತೀರಿ. ಯಾಕೆ? ಇಲ್ಲಿ ಆಟಗಳಲ್ಲಿ ತಪ್ಪಾದ ತಕ್ಷಣ ಸಾರಿ ಕೇಳಿರ್ತೀರಿ. ಎ ಚೈಲ್ಡ್ ಕೆನಾಟ್ ಪ್ಲೇ, ಕೆನಾಟ್ ಮಿಂಗಲ್, ಕೆನಾಟ್ ಎಂಜಾಯ್, ಇಟ್ಸ್ ನೆವರ್ ಅಕ್ಸೆಪ್ಟ್ಸ್ ಇಟ್ಸ್ ಮಿಸ್ಟೇಕ್ಸ್. ಇವತ್ತೇನಾಗ್ತಿದೆ? ಆಟವಾಡದೇ ಇರೋ ಮಗು ಯಾವುದೇ ಕಾರಣಕ್ಕೂ ತನ್ನ ಸೋಲನ್ನು ಅದು ಒಪ್ಕೊಳ್ಳೋದಿಲ್ಲ. ಯಾಕೆ? ಅನುಭವ ಆಗಿರೋದಿಲ್ಲ, ಹೌದಲ್ಲ? ಇಲ್ಲ ನಾನು ಮಾಡಿಲ್ಲ ಅನ್ನು, ಸಾರಿ ಕೇಳೋ ನಾನು ಕೇಳಲ್ಲ ಅನ್ನುತ್ತೆ. ಯಾಕೆ? ಆಟ ಆಡಿಲ್ಲ, ಅನುಭವ ಆಗಿಲ್ಲ. ನಿನಗಾದ್ರೆ ಏನಾಗುತ್ತೆ? ಫೋಲ್ ಮಾಡಿದ ತಕ್ಷಣ ಏಯ್ ಸರಿಗೆ ಹೋಗ್ಕೊಡು ಅಂದ್ರೆ ಇಲ್ಲ ಸರ್, ಸಾರಿ ಸರ್ ಕೊಡ್ತೀನಿ ಅಂತ ಹೇಳ್ತೀವಲ್ಲ. ಅಂದರೆ ನಮ್ಮ ಬದುಕಿನ ಕ್ಷಣಗಳಿಗೆ, ನಮ್ಮ ಬದುಕಿನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ಕ್ರೀಡೆಗಳು ಯಾವ ರೀತಿ ನಮ್ಮನ್ನು
ಬದುಕನ್ನು ಸರಿಪಡಿಸ್ತಾ ಹೋಗ್ತವೆ ಅನ್ನೋದಕ್ಕೆ ಆಟಗಳನ್ನು ಆಡಬೇಕಾಗತ್ತೆ. ಆಟಗಳನ್ನು ಆಡೋಕ್ಕೆ ಇನ್ನೊಂದು ಉದಾಹರಣೆ ಏನು, ಯಾರು ಆಡ್ತಾನೆ ಅವನು ಜಯಿಸ್ತಾ ಹೋಗ್ತಾನೆ. ಅಂತ ಬಂದಾಗ ಅಂತ ಮಾಡಬೇಕು. ಗುಡ್. ಏಕಳು ಆಕಳಿಕೆ ಬರುತ್ತಲ್ಲ, ಹಿಂಗೆ ಅನ್ಬೇಕು. ಹೆಂಗೆ ನುಂಗಬೇಕು ಅಂದರೆ ಆಕಳಿಕೆ ಅಷ್ಟೇ ಅಲ್ಲ, ಹಸಿವನ್ನು, ಅವಮಾನಗಳನ್ನು, ಅಪಮಾನಗಳನ್ನು ನುಂಗುತ್ತಾ ಬದುಕವನು ಯಾರು ಅಂದರೆ ಕ್ರೀಡಾಪಟು. ಹೌದಲ್ವಾ? ಸೋತಾಗೆಲ್ಲ ನೀವು ಮತ್ತೆ ಗೆಲ್ಲಬೇಕು ಅಂತ ಅನ್ನಿಸುತ್ತೋ ಇಲ್ಲೋ? ಮತ್ತೆ ಗೆಲ್ತೀವಿ ಬಿಡಿ ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್, ನೆಕ್ಸ್ಟ್ ಟೈಮ್ ಗೆಲ್ತೀವಿ ಸರ್ ಅಂತ ನಿಮ್ಮ ಮೇಷಗೆ ಹೇಳಲ್ವಾ? ಆ ಅನುಭವಗಳು ನಮ್ಮನ್ನು ಮುಂದೆ ಹೆಜ್ಜೆ ಇಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಹೋಗುತ್ತೆ. ವೆರಿ psychologists will say that it is a therapy. Play is a therapy. Play is an innate tendency of the child. You cannot separate human beings with sports. ಯಾವುದೇ ಕಾರಣಕ್ಕೂ ಆಟಗಳನ್ನು ಮತ್ತು ಮನುಷ್ಯರನ್ನು ಸಪ್ರೇಟ್ ಮಾಡಲಿಕ್ಕಾಗೋದಿಲ್ಲ. ಆಟ ಆಡಲೇಬೇಕು. ಇವಾಗ ಆಡಲಿಲ್ಲ ಅಂತಂದರೆ ಯಾವಾಗಾದರೂ ಒಂದು ಸರಿ ಆಡಬೇಕು ಅನಿಸುತ್ತೆ. ಆದರೆ ಈಗ ಆಡಲಿಲ್ಲ ಅಂತಂದರೆ ಮೇಷ್ಟ್ರಾದ್ಮೇಲೆ ಆಡೋಕ್ಕಾಗತ್ತಾ? ರೋಡಲ್ಲೆಲ್ಲ ಕುಣ್ಕೊಂಡು ಹೋಗೋಕ್ಕಾಗತ್ತಾ? ಆಗುತ್ತೇನ್ರೋ? ಈಗ ಕುಣಿಬೇಕು, ಈಗ ಕೂಗಬೇಕು, ಈಗ ಅರ್ಚಬೇಕು. ನೀವು ಆಡುವ ಸಂದರ್ಭದಲ್ಲಿ ನಿಮಗೆ ಆಗ್ತಕ್ಕಂಥ ನೋವುಗಳನ್ನು ವ್ಯಕ್ತ ಮಾಡೋದು ಇದೆಯಲ್ಲ, ಕೋಪಗಳ ಮೂಲಕ ಆಚೆ ಬರಬೇಕಾಗ ನೀವು ಬದುಕ್ತಾ ಹೋಗ್ತೀರಿ. ಸಮ್ಟೈಮ್ಸ್ ಯು ಮೆಟ್ ಹ್ಯಾವ್ ಸೀನ್, ಟಿ ವಿನಲ್ಲಿ ನೋಡಿರ್ತೀರಿ, ಫುಟ್ಬಾಲ್ ಆಡ್ತಿರ್ತಾನೆ, ಫುಟ್ಬಾಲ್ ಆಡ್ಬಿಟ್ಟು ಗೋಲ್ ಹೊಡೆದ ತಕ್ಷಣ ಶರ್ಟು ಗಿರ್ಟು ಎಲ್ಲ ಬೀಳ್ಕೊಂಡು ಓ ಅಂತ ಕೂಗ್ತಾ ನೋಡಿದಿರಲ್ವ? ಯಾಕೆ? ಅವನ ಗೆಲುವಿನ ಹಿಂದೆ ನೋವಿದೆ, ದುಃಖ ಇದೆ, ಅಪಮಾನ ಇದೆ. ಇವೆಲ್ಲನ್ನ ಸಹಿಸಿಕೊಂಡ ನಂತರ ಆ ಗೆಲುವಿದೆಯಲ್ಲ, ಅದನ್ನು ನಾವೆಲ್ಲ ಹೊರಗಡೆ ಹಾಕ್ತಾನೆ. ಅದಕ್ಕೆ ಅರಿಸ್ಟಾಟಲ್ ಹೇಳ್ತಾರೆ ಪ್ಲೇ ಇನ್ಸ್ಟಿಂಕ್ಟ್ ಥಿಯರಿ ಅಂತೇಳಿ. ಇಟ್ ಇಸ್ ಅನ್ ಟೆಂಡೆನ್ಸಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಟು ಎಕ್ಸ್ಪ್ರೆಸ್ ಹಿಸ್ ಹಿಡನ್ ಫೀಲಿಂಗ್ಸ್ ಥ್ರೂ ಸ್ಪೋರ್ಟ್ಸ್ ಅಂತ. ಅವನ ಒಳಗಡೆಗಿರ್ತಕ್ಕಂಥ ಭಾವನೆಗಳನ್ನು, ದುಃಖಗಳನ್ನು, ದುಮ್ಮಾನಗಳನ್ನು ಹೊರಗಡೆ ಹಾಕ್ಲಿಕ್ಕಿರ್ತ ಒಂದೇ ಒಂದು ಅವಕಾಶ ಕ್ರೀಡೆಗಳಲ್ಲಿದೆ. ಯಾರಾದರೂ ಕ್ರೀಡಾಪಟುಗಳು ಸಾಯೋದು ನೋಡಿದ್ದೀರಾ? ಸೂಯಿಸೈಡ್ ಮಾಡ್ಕೊಂಡಿರೋದು ನೋಡಿದ್ದೀರಾ? ಮಾಡ್ಕೊಳ್ಳಲ್ಲ. ಯಾಕೆ ಹೇಳಿ? ಆಟದಲ್ಲೇ ಸುಮಾರು ಸರಿ ಸೂಯಿಸೈಡ್ ಮಾಡ್ಕೊಂಡಿರ್ತೀವಿ. ನಾನು ಆಟ ಆಡ್ತಾ 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 ಸೋಲ್ತಾಗೆಲ್ಲ ಒಂದು ಸಾವು ನಮಗೆ, ಅವಮಾನ ಆದಾಗೆಲ್ಲ ಒಂದು ನೋವು ನಮಗೆ. ಆ ನೋವು ಮತ್ತು ಸಾವುಗಳನ್ನು ನಮ್ಮನ್ನು ಬದುಕಿಸ್ತಾ ಹೋಗುತ್ತೆ. ಧೈರ್ಯದಿಂದ ಸಮಾಜವನ್ನು ಎದುರಿಸುವ ಶಕ್ತಿಯನ್ನು ಅದು ಕೊಡ್ತಾ ಹೋಗುತ್ತೆ. ಆ್ಯನ್ ಅಕಾಡೆಮಿಕ್ ಈಸ್ ನಾಟ್ ಜಸ್ಟ್ ರೀಡಿಂಗ್, ರೈಟಿಂಗ್ ಆ್ಯಂಡ್ ಅರ್ಥಮೆಟಿಕ್. It is an age-old saying. Now in a new education policy, there is no extracurricular activities. All activities are academic. Academic ಅಂದಾಕ್ಷಣಕ್ಕೆ ಕಂಪ್ಯೂಟರು, ಇಂಗ್ಲೀಷು, ಕನ್ನಡ, ಸಾಹಿತ್ಯ ಇವೆಲ್ಲ ಬದುಕನ್ನು ಅರ್ಥೈಸಿಕೊಳ್ಳೋದಿದೆಯಲ್ಲ, ಅದೇ ದೊಡ್ಡ ಅಕಾಡೆಮಿಕ್ಸ್. ಸ್ಪೋರ್ಟ್ಸ್ ಡಸಂಟ್ ಎಂಡ್ಸ್ ವಿತ್ ಪ್ರೈಸಸ್. ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಆಟಿಟ್ಯೂಡ್, ನಿಮ್ಮ ಬಿಹೇವಿಯರ್ಸ್, ನಿಮ್ಮ ನಡವಳಿಕೆ ಇವುಗಳನ್ನು ಎತ್ತಿಡಿಯೋದಿದೆಯಲ್ಲ, ಅದೇ ಆಟಗಳು. ಅದು ಯಾವುದೇ ಆಟ ಇರ್ಬೋದು. ಫಾರ್ ಎಕ್ಸಾಂಪಲ್ ಸುಶೀಲ್ ಕುಮಾರ್, ಕೇಳಿದ್ದೀರಾ ಸುಶೀಲ್ ಕುಮಾರ್ ಯಾರು ಅಂತ? ಯಾರಾದರೂ ಒಬ್ಬರು ಕೈ ಎತ್ತಿ. ಯಾರು? ಎಸ್ ರೆಸ್ಲರ್. ವೆರಿ ಗುಡ್. ಚಿಡ, ನೀನು ಕುಸ್ತಿ ಆಡ್ತೀಯಾ? ವೆರಿ ಗುಡ್. ಸುಶೀಲ್ ಕುಮಾರ್ ಅವನು ಈ ಭಾರತ ಕಂಡಂಥ ಅದ್ಭುತವಾದಂಥ ಕುಸ್ತಿಪಟು. ಕಾಮನ್ವೆಲ್ತ್, ಏಷಿಯನ್, ಕೊನೆಗೇನಾದ ಅವನು? ಎಲ್ಲಿದ್ದಾನೀಗ ಅವನು? ಜೈಲಲ್ಲಿದ್ದಾನೆ. ಸಿಡನ್ ಜೈಲಲ್ಲಿದ್ದಾನೆ. ಯಾಕೆ? ನಡವಳಿಕೆ, ಆಲೋಚನೆಗಳು, ಚಿಂತನೆಗಳು ನೀವು ಗುರುತಿಸ್ಕೊಳ್ಳೋದು ಯಾರು ಅಂತ. ಅವನು ಮೆಡಲ್ ತಗೊಂಡು ಬಂದ, ಎಲ್ಲ ಬಂದ. ದೆಹಲಿನಲ್ಲಿ ಅವನ
ಶಕ್ತಿ ಸಾಮರ್ಥ್ಯ ನೋಡಿದ್ರು. ರಿಯಲ್ ಎಸ್ಟೇಟ್ ಅವರು ಅವನ ಎದೆಗಾರಿಕೆಯನ್ನು ನೋಡಿದ್ರು. ನೀನು ಬರೀ ಚಿನ್ನದ ಪದಕ ಯಾಕೆ, ನಿಮ್ಮ ಮನೆಯಲ್ಲಿ ಚಿನ್ನದ ಗಟ್ಟಿಗಳನ್ನೇ ಇಟ್ಕೋಬೋದು, ನಮ್ಮ ಜೊತೆ ಬಾ ಅಂದರು. ಹೋದ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಸಿಕ್ಕಾಕೊಂಡ, ಗ್ಯಾಂಗಲ್ಲಿ ಸಿಕ್ಕಾಕೊಂಡ, ಮರ್ಡರ್ ಆಯಿತು, ಜೈಲಿಗೆ ಹೋದ. ಅವನ ಪದಕಗಳನ್ನೆಲ್ಲ ವಾಪಸ್ ತಗೊಂಡ್ರು. ಒಂದು ಕಾಲದಲ್ಲಿ ಸುಶೀಲ್ ಕುಮಾರನ್ನು ಓದ್ತಾ ಇದ್ದ ಮಕ್ಕಳು ಸುಶೀಲ್ ಕುಮಾರನ್ನು ಬ್ಯಾನ್ ಆಯಿತು. ಹೌದಲ್ಲ? ಯಾಕೆ? ಅವನ ನಡವಳಿಕೆ, ಅವನ ಆಲೋಚನೆಗಳು, ನಿನ್ನ ಸ್ನೇಹ, ಯಾರ ಜೊತೆ ಇರ್ತೀಯ, ಹೇಗೆ ಹೋಗಬೇಕು. ಒಲಿಂಪಿಕ್ ಪದಕ ತಗೊಂಡು ಅವನ್ನ DYSP ಪೋಸ್ಟ್ ಕೊಟ್ಟು ಭಾರತ ಅವನ್ನ ಎತ್ತಿ ಕೊಂಡಾಡ್ತು. ಕೊನೆಗೆ ಜೈಲಿಗೆ ಹೋದ. ಆಟಗಳು ನಿನ್ನನ್ನು ಮೇಲಕ್ಕೆ ಎತ್ಕೊಂಡು ಹೋಗುತ್ತೆ, ಸಹವಾಸಗಳು ನಿನ್ನನ್ನು ಜೈಲಿಗಟ್ಟುತ್ತೆ. ನೋಡಿ ಹೇಗಿರುತ್ತೆ ಅಂದರೆ, ನೀವು ಯಾರ ಜೊತೆ ಇರಬೇಕು, ಯಾಕೆ ಅವ್ರ ಜೊತೆ ಇರಬೇಕು, ಆ ಆಲೋಚನೆಗಳನ್ನು ನೀವು ಮಾಡದೇ ಇದ್ರೆ ಆಟಗಳು ಆಲೋಚನೆಯನ್ನು ಹೇಳ್ಕೊಡುತ್ತೆ. ಆಟಗಳು ತಿಳಿಸ್ತಾ ಹೋಗುತ್ತೆ ನೀನು ಯಾವ ರೀತಿ ಗೆಲ್ಲಬೇಕು, ಯಾರನ್ನು ಯಾವ ರೀತಿ ಹೊಡಿಬೇಕು. ಖೋಖೋ ಆಡ್ತಿರ್ತೀಯ, ಅವನು ರೆಗ್ಯುಲರ್ ಆಗಿ ಹೋಗ್ತಿರ್ತೀಯ, ಇಮ್ಮಿಡಿಯೇಟಾಗಿ ಇನ್ನೊಬ್ಬನ ಹೊಡಿಬೇಕು ಅಂತ ಹೇಳ್ತೀಯ. ಯಾಕೆ? ಅವನೆಲ್ಲಾದರೂ ಡೈವರ್ಟ್ ಆಗಿದ್ದರೆ ಅವನ್ನ ಔಟ್ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ. ನಿಮ್ಮ ನಡವಳಿಕೆಗಳು, ಸೈಕಾಲಜಿನಲ್ಲಿ, ಮನಃಶಾಸ್ತ್ರದಲ್ಲಿ ಕ್ರೀಡೆಗೆ ಒಂದು ದೊಡ್ಡ ಸ್ಥಾನ ಇದೆ. ಸೈಕಲಾಜಿಕಲಿ ಪ್ಲೇ ಈಸ್ ಎ ಥೆರಪಿ. ಆಟ ಆಡ್ತಕ್ಕಂಥದ್ದು ಬದುಕಿಗಾಗಿ ಆಟ ಆಡಬೇಕು ಅಂತ. ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿದ್ದೀರಿ, ಎವಲ್ಯೂಷನ್ ಆಫ್ ಮ್ಯಾನ್ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಪ್ಯಾಂಡಮಿಕ್ ಆದಾಗ ನಮಗೆ ಗೊತ್ತಾದಂಥ ಒಂದೇ ಒಂದು ರಹಸ್ಯ, ಬದುಕಿನ ರಹಸ್ಯ ಯಾವುದು ಹೇಳಿ? ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಯಾರು ಶಕ್ತಿವಂತರಾಗಿರ್ತಾರೆ ಅವರು ಬದುಕಲಿಕ್ಕೆ ಸಾಧ್ಯ ಅಂತ. ಶಕ್ತಿ ಅಂತಂದರೆ ಜೋರಾಗಿರೋದಲ್ಲ, ಹಿಂಗಲ್ಲ ಆ ಕಡೆ ಈ ಕಡೆ ಅವ್ರು ನೋಡ್ಕೊಂಡು ಅವ್ರನ್ನ ಹೊಡ್ಕೊಂಡು ಹೋಗೋದಲ್ಲ. ಹೆಚ್ಚು ಬಲಿಷ್ಠರಾದವರು ಸೌಮ್ಯವಾಗಿರಬೇಕು. ಹೌದಲ್ಲ? ನೀವು ನೋಡಿ, ಅಲ್ಲಿದ್ದಾರಲ್ಲ ವಿವೇಕಾನಂದ, ಬಹಳ ಬಲಿಷ್ಠವಾದಂಥ ವ್ಯಕ್ತಿ, ಆದರೆ ಸೌಮ್ಯ ಸ್ವಭಾವಿ, ಸೌಮ್ಯರವರು. ಯಾರು ಬಲಿಷ್ಠರಿರ್ತಾರೆ ಅವರು ಸೌಮ್ಯತನವಿರುತ್ತೆ. ಅರ್ಥವಾಯ್ತಲ್ಲ? ಯಾರು ಬಹಳ ಶಕ್ತಿಹೀನರಾಗಿರ್ತಾರೆ ಅವರು ಹೆಚ್ಚು ಬಡಬಡಾಯಿಸ್ತಾ ಹೋಗ್ತಾರೆ. ಅಂದರೆ ಶಕ್ತಿ ಎನ್ನುವುದು ನನ್ನ ಒಳಗಡೆ ಇರಬೇಕು, ತೋರಿಸ್ಕೊಳ್ಳೋದಕ್ಕಲ್ಲ. ಯಾರೋ ಒಬ್ಬ ಇಂಡಿಯನ್ ಪ್ಲೇಯರ್ ಇದ್ದಾನೆ, ಬಾಕ್ಸರ್ ಇದ್ದಾನೆ ಅಂತ ರೋಡಲ್ಲಿ ಹೋಗೋವಾಗೆಲ್ಲ ಹೊಡ್ಕೊಂಡು ಹೋಗ್ತಾನೆ ಎಲ್ರಿಗೂ, ಅಲ್ಲಲ್ಲ? ಅವನು ಬಾಕ್ಸರ್ ಅಲ್ಲ, ಹೊಡ್ಕೊಂಡು ಹೋಗ್ಬೋದಲ್ಲ. ಆದರೆ ಬಾಕ್ಸರ್ ಅನ್ನೋನು ಸಮಾಜದ ಒಳಗೆ ವ್ಯಕ್ತಿಯಾಗಿರ್ತಾನೆ, ಅವನ ಆಟದ ಅಂಕಣದಲ್ಲಿ ಬಾಕ್ಸರ್ ಆಗಿರ್ತಾನೆ. ಅರ್ಥವಾಯ್ತಲ್ಲ? ನಾವುಗಳೆಲ್ಲರೂ ಕೂಡ ಸಮಾಜದಲ್ಲಿ ಏನು ಒಬ್ಬ ವ್ಯಕ್ತಿಯಾಗಿ ಗುರುತಿಸ್ಕೋಬೇಕು. ಆ ವ್ಯಕ್ತಿಗೆ ಇರತಕ್ಕಂಥದ್ದೇನು? ಶಾಂತತೆ, ಎಲ್ಲರನ್ನ ಸಹಿಸುವ, ಎಲ್ಲರನ್ನ ಪ್ರೀತಿಸುವ ಮನೋಭಾವಗಳನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕಾಗತ್ತೆ. ಆಟಗಾರರಂತಂದರೆ ಅವರಿಗೆ ದೊಡ್ಡದಾದಂಥ ಒಂದು ಸ್ಥಾನ ಇರುತ್ತೆ. ಆಟಕ್ಕೆ ಒಂದು ಇತಿಹಾಸ ಇದೆ, ಬಹಳ ದೊಡ್ಡ ಇತಿಹಾಸ ಇದೆ. ಜಾತಿ ವರ್ಣ ಭೇದಗಳನ್ನು ಮೀರಿದ ಇತಿಹಾಸ ಇದೆ. ಸುಮಾರು ಕಥೆಗಳನ್ನು ಹೇಳಿದಾಗ ನಮ್ಮಲ್ಲಿ ಧ್ಯಾನ್ ಚಂದ್ ಬರ್ತಾ ಇದೆ, 29ನೇ ತಾರೀಕು ಅವರ ಹುಟ್ಟು ಹಬ್ಬ ಬರ್ತಾ ಇದೆ. ಅವನು ಒಬ್ಬ ಹವಲ್ದಾರ, ಸಾಮಾನ್ಯ ಒಬ್ಬ ವ್ಯಕ್ತಿ. ಹಿಟ್ಲರ್ ಹೋಗಿ ಕೇಳ್ತಾನೆ ಅವನಿಗೆ, ಏನಾಗಿದೆಯಾ ನೀನು, ನಿನ್ನ ಭಾರತ ಸೇನೆಯಲ್ಲಿ ನೀನೇನಾಗಿದ್ದೀಯಾ ಅಂತ ಕೇಳ್ತಾನೆ. ಯಾಕೆ? ಅವನು ಜರ್ಮನಿಯನ್ನು ಮಣ್ಣು ಮುಕ್ಕಿಸ್ತಾನೆ ಒಲಿಂಪಿಕ್ಸಲ್ಲಿ. ಕೇಳ್ತಾನೆ ನೀನೇನಾಗಿದ್ದೀಯಾ? ಅವ್ರು ಹೇಳ್ತಾನೆ, ನಾನು ಸಿಪಾಯಿ. ವೈ ಡೋಂಟ್ ಯು ಕಮ್ ಅಂಡ್ ಜಾಯಿನ್ ಜರ್ಮನಿ ಆರ್ಮಿ, ಐ ವಿಲ್ ಮೇಕ್ ಯು ಎ ಕ್ಯಾಪ್ಟನ್. ಅವನು ಹೇಳ್ತಾನೆ, ನೋ, ಐ ಆಮ್ ಹ್ಯಾಪಿ ವಿತ್ ಮೈ ಇಂಡಿಯನ್ ಸಾಯಿಲ್. ನೀನು ನಮ್ಮಲ್ಲಿ ಈಗ ಯಾರಿಗಾನ ಹೇಳಿದ್ರೆ ಹಂಗೆ ಫ್ಲೈಟ್ ಹತ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಯಾಕೆಂದರೆ ಈಗ ಹರಾಜು ಹಾಕುವ ಕಾಲ ಬಂದಿದೆ, ಆಟಗಾರರನ್ನು ಹರಾಜು ಹಾಕಿ ಕೊಂಡುಕೊಳ್ಳುವ ಕಾಲ ಬಂದಿದೆ. ಪೀಲೆ ಅಂತ ಒಬ್ಬ ಮಹಾನ್ ಆಟಗಾರ ಇರ್ತಾನೆ, ಅವನಿಗೆ ಇಡೀ ದೇಶ, ಬ್ರೆಜಿಲ್ ರಾಷ್ಟ್ರದಲ್ಲಿ ನಿಮಗೆ ಗೊತ್ತಲ್ಲ, ಕ್ರಿಕೆಟ್ ಪ್ಲೇಯರನ್ನು ಪ್ರಾರಂಭದಿಂದಲೂ ಹರಾಜು ಹಾಕಿ ಬೇರೆ ಬೇರೆ ತಂಡಗಳು ಕೊಂಡುಕೊಳ್ತದೆ. ಆ ತಂಡಗಳು ಕೊಂಡುಕೊಳ್ಳೋ ಟೈಮ್ನಲ್ಲಿ
ಬ್ರೆಜಿಲ್ನ ಕೊಂಡ್ಕೋಬೇಕು ಅಂತ ಆಲೋಚನೆ ಮಾಡುವಾಗ ಬ್ರೆಜಿಲ್ ಸರ್ಕಾರ ಘೋಷಣೆ ಮಾಡುತ್ತೆ, ಈ ಪ್ರಪಂಚದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ದೇಶದ ಸ್ವತ್ತು ಅಂತೇಳಿ ಡಿಕ್ಲೇರ್ ಮಾಡುತ್ತೆ. ಈ ಅವನನ್ನು ಯಾರೂ ಹರಾಜು ಹಾಕೋಂಗಿಲ್ಲ, ಕೊಂಡ್ಕೊಳ್ಳೋಂಗಿಲ್ಲ ಅಂತ. ದೇ ವಿಲ್ ಸೇ ದಟ್ ಈಸ್ ದ ನ್ಯಾಷನಲ್ ಪ್ರಾಪರ್ಟಿ ಆಫ್ ದಿ ಬ್ರೆಜಿಲ್. ಅವನ ನ್ಯಾಷನಲ್ ಪ್ರಾಪರ್ಟಿ ಅಂದ ತಕ್ಷಣ ಅವರು ಪೈಲೆ ಅವರು ಬಯಸುವ ಎಲ್ಲವನ್ನೂ ಸರ್ಕಾರ ಬಯಸುತ್ತೆ. ವೇರ್ ಎವರ್ ಈ ಗೋಸ್ ಫಾರ್ ಎ ಫ್ಯೂಯಲ್ ಫ್ರೀ, ಹೋಟೆಲ್ ಫ್ರೀ, ಎಲ್ಲ ಫ್ರೀ. ಯಾಕೆ? ಒಬ್ಬ ರಾಷ್ಟ್ರದ ಸಂಪತ್ತಾಗಿ ಗುರುತಿಸಿದಂತಹ ಒಬ್ಬ ಪೀಲೆ ಸಾವಿರಾರು ಜನ ಮುಂದೆ ನಿಂತ್ಕೊಳ್ತಾರೆ, ಬಂದು ಕೇಳ್ತಾರೆ, ಸೈನ್ ಹಾಕಿ, ಇದಕ್ಕೆ ಸೈನ್ ಹಾಕಿ, ಇದಕ್ಕೆ ಸೈನ್ ಹಾಕಿ, ನಿಮಗೆ ಕೋಟ್ಯಾಂತರ ರೂಪಾಯಿ ಕೊಡುತ್ತೆ. ಅವಾಗ ಹೇಳ್ತಾರೆ ಪೀಲೆ, ಫುಟ್ಬಾಲ್ ಈಸ್ ಮೈ ಸೋಲ್, ಐ ಕೆನಾಟ್ ಸೇಲ್ ಇಟ್ ಅಂತ. ಫುಟ್ಬಾಲ್ ಅನ್ನೋದು ನನ್ನ ಆತ್ಮ, ಅದನ್ನು ನಾನು ಮಾರಾಟಕ್ಕೆ ಇಟ್ಟಲ್ಲ ಅಂತ ಹೇಳ್ತಾರೆ. ಅವರು ಅಷ್ಟು ಪ್ರೀತಿಸ್ತಾರೆ. ಅದಕ್ಕೆ ಅವ್ರನ್ನೇನು ಹೇಳ್ತಾರೆ? ಫುಟ್ಬಾಲ್ ಆಟದ ದಿಗ್ಗಜ, ಮಾಂತ್ರಿಕ. ನಮ್ಮ ಧ್ಯಾನ್ ಚಂದ್ ಅವ್ರನ್ನೇನು ಹೇಳ್ತಾರೆ? ಮಾಂತ್ರಿಕ ಅಂತ ಕರೀತಾರೆ. ಯಾಕೆ ಮಾಂತ್ರಿಕ ಅಂತ ಕರೀತಾರೆ ಹೇಳಿ? ಈಗಲೂ ಕೂಡ ಅವರ ಒಂದು ಪ್ರತಿಮೆ, 4 ಕೈಗಳಿರ್ತಕ್ಕಂಥ ಪ್ರತಿಮೆಯನ್ನು ನಾವು ಹೊರ ರಾಷ್ಟ್ರದಲ್ಲಿ ಕಾಣ್ಬೋದು. ಎಲ್ಲಿ ನಮ್ಮ ಭಾರತ ಗೆದ್ದಿತ್ತಲ್ಲ, ಅವನ ಪ್ರತಿಮೆಯನ್ನು ಮಾಡ್ತಾರೆ, ಅದರಲ್ಲಿ 4 ಕೈ ಇಟ್ಟಿರ್ತಾರೆ. ಅವನಿಗೆ ಮಾಂತ್ರಿಕ ಅಂತ ಯಾಕೆ ಹೆಸರು ಬಂತು? ಬ್ರಿಟಿಷ್ ಅವರೆಲ್ಲ ಅವನ ಸ್ಟಿಕ್ ಇದೆಯಲ್ಲ, ಸ್ಟಿಕ್ಕಲ್ಲಿ ಏನೋ ಮ್ಯಾಗ್ನೆಟ್ ಇಟ್ಕೊಂಡಿದ್ದಾರೆ ಅಂತ ಬಂದು ಚೆಕ್ ಮಾಡ್ತಾರೆ, ಮುರಿದಾಕ್ತಾರೆ. ಕೊನೆಗೆ ಒಂದು ಅಜ್ಜಿ ವಾಕಿಂಗ್ ಸ್ಟಿಕ್ ಕೊಡ್ತಾಳೆ. ಓಕೆ, ಐ ಅಪ್ರಿಷಿಯೇಟ್ ಇಫ್ ಯು ಕ್ಯಾನ್ ಪ್ಲೇ ಇನ್ ಮೈ ವಾಕಿಂಗ್ ಸ್ಟಿಕ್ ಅಂತ, ಗಿವ್ ಮಿ ಅಂತ ಹೇಳಿ ವಾಕಿಂಗ್ ಸ್ಟಿಕ್ಕಲ್ಲಿ ಅವರು ಆಟ ಆಡ್ತಾರೆ. ಆಗ ಬ್ರಿಟಿಷ್ ಪತ್ರಿಕೆಗಳು ಅವನನ್ನು ಏನಂತ ಬರೀತಾರೆ? ಹಾಕಿಯ ಮಾಂತ್ರಿಕ. ಅವನೇನು ಬೇಕಾದ್ರೂ ಯಾವುದರಲ್ಲಿ ಬೇಕಾದರೂ ಆಟ ಆಡ್ಬೋದು ಅಂತೇಳಿ. ಅಂದರೆ ಕ್ರೀಡೆಗೆ ತನ್ನದೇ ಆದಂಥ ಇತಿಹಾಸ ಇದೆ. ಜೆಸ್ಸಿ ಓವನ್ ಅಂತ ಹೆಸರು ಕೇಳಿದ್ದೀರಾ ನೀವು ಮಕ್ಕಳು? ತಿಳ್ಕೊಳ್ಳಿ, ಅವನೊಬ್ಬ ಅಥ್ಲೀಟ್. 4 ಪದಕಗಳನ್ನು ಗೆಲ್ತಾನೆ ಒಲಿಂಪಿಕ್ನಲ್ಲಿ. ಆದರೆ ಅವನು ಕರಿ ವರ್ಣ, ಅವನನ್ನು ಬಿಳಿಯರು ಮುಟ್ಕೊಳ್ಳೋದಿಲ್ಲ. ಅಮೇರಿಕಾದಲ್ಲಿ ಅವನನ್ನು ಟಚ್ ಮಾಡೋದಿಲ್ಲ, ಮುಟ್ಟೋದಿಲ್ಲ, ಅವನಿಗೆ ಕೆಲಸ ಇಲ್ಲ. 4 ಒಲಿಂಪಿಕ್ ಪದಕಗಳು ತಗೊಂಡು ಅಮೇರಿಕಾಗೆ ಬರ್ತಾನೆ, ಕೆಲಸ ಇರೋದಿಲ್ಲ ಅವನಿಗೆ. ಕೇಳ್ತಾರೆ, ಎಲ್ಲೂ ಕೆಲಸ ಕೊಡಲ್ಲ. ಯಾಕೆ? ನೀನು ಕರಿಯ, ನೀನು ಕೆಲಸ ಕೊಡೋದಿಲ್ಲ. ವೈಟ್ಸ್ ನೀನು ಗುಲಾಮ್ನಾಗಿರಬೇಕು ಅಂತ ಹೇಳ್ತಾರೆ. ಕೊನೆಗೆ ಊಟಕ್ಕೆ ಏನು ಮಾಡಬೇಕು ಅವನು ಅಂತ ಗೊತ್ತಾಗಲ್ಲ. ಕೊನೆಗೆ ಏನು ಮಾಡ್ತಾರೆ, ಅವನು ಒಂದು ಸರ್ಕಸ್ ಕಂಪನಿಗೆ ಹೋಗ್ತಾನೆ. ಸರ್ಕಸ್ ಕಂಪನಿಯಲ್ಲಿ ಒಂದು ಕುದುರೆ ಮತ್ತು ಜೆಸ್ಸಿ ಓವನ್ ಅವರಿಬ್ಬರು ಓಡಬೇಕು. ಯಾರು ಗೆಲ್ತಾರೆ ಅವರಿಗೆ $10 ಕೊಡೋದು. ಇವನು ಕುದುರೆ ಪಕ್ಕ ನಿಲ್ಲುತ್ತೆ, ಇವನು ನಿಲ್ಲಿಸ್ತಾರೆ. ಸಾವಿರಾರು ಜನಗಳು ಟಿಕೆಟ್ ಕೊಟ್ಕೊಂಡು ಕಾಯ್ತಾ ಇರ್ತಾರೆ ಓಡೋಕ್ಕೆ. ಪ್ರತಿ ಸರಿನೂ ಜೆಸ್ಸಿ ಓವನ್ ಗೆಲ್ತಾನೆ. ಒಮ್ಮೆ ಮನೆಯಲ್ಲಿ ಕೂತ್ಕೊಂಡು ಮಲಗಿಕೊಂಡಿದ್ದಾಗ ಯೋಚನೆ ಮಾಡುತ್ತೆ, ನಾನು ಹೇಗೆ ಗೆಲ್ಲಕ್ಕೆ ಸಾಧ್ಯ ಕುದುರೆ ಮೇಲೆ? ಕುದುರೆ ಅಲ್ವಾ, ನಾನು ಮನುಷ್ಯ, ಹೇಗೆ ಗೆಲ್ತೀನಿ ಅಂತ ಒಂದಷ್ಟೊತ್ತು ಯೋಚನೆ ಮಾಡುವಾಗ ಅವನು ಯೋಚನೆ ಮಾಡ್ತಾನೆ. ಇವು ಸ್ಟಾರ್ಟರ್ ಇರ್ತಾನಲ್ಲ, 100 ಮೀಟರ್ ಸ್ಟಾರ್ಟ್ ಮಾಡ್ತಾನಲ್ಲ, ಗನ್ ಹೊಡೆಯೋದು ನೋಡಿದಿರಲ್ಲ, ಅವನು ಕುದುರೆಯ ಕಿವಿ ಹತ್ರ ಹೊಡಿತಾನೆ. ಕುದುರೆ ವಿಚಲಿತವಾಗಿ ಹಿಂಗೆ ಅಳ್ಳಾಡ್ಕೊಂಡು ರೆಡಿ ಆಗೋಷ್ಟೊತ್ತಿಗೆ ಇವನು ಓಡ್ಬಿಟ್ಟಿರ್ತಾನೆ. ಆಗ ಅವನು ಬರೀತಾನೆ ಅವನು ಆಟೋಗ್ರಫಿನಲ್ಲಿ, ಆ್ಯಸ್ ಅನ್ ಅಥ್ಲೀಟ್ ಐ ವಾಸ್ ಅ ಚಾಂಪಿಯನ್, ಬಟ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಐ ಹ್ಯೂಮಿಲಿಯೇಟೆಡ್ ಎನ್ ಹಾರ್ಸ್. ಒಂದು ಅಮಾಯಕವಾದಂಥ ಒಂದು ಪ್ರಾಣಿಯನ್ನು ಹ್ಯೂಮಿಲಿಯೇಟ್ ಮಾಡಿ ನಾನು ನನ್ನ ಹೊಟ್ಟೆಯನ್ನು ತುಂಬಿಕೊಳ್ತಾ ಇದ್ದೀನಿ, ಹಸಿವನ್ನು ನುಂಗ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಹಸಿವಲ್ಲೇ ಸಾಯ್ತೀನಿ, ಆ ಪ್ರಾಣಿಗೆ ದ್ರೋಹವನ್ನು ಬಗೆಯೋದಿಲ್ಲ ಅಂತ ಸರ್ಕಸ್ಸವನು ಬರ್ಕೊಡ್ತಾನೆ. ಐ ಆಮ್ ಫ್ರಮ್ ಟುಮಾರೋ ಆನ್ವರ್ಡ್ಸ್ ನಾನು ಬರಲ್ಲ ಅಂತ. ಅವ್ನು ಕೇಳ್ತಾನೆ, ಊಟಕ್ಕೆ ಏನು ಮಾಡ್ತೀಯ ಅಂತ. ಲಾಂಡ್ರಿಗೆ ಹೋಗಿ ಸೇರ್ಕೊಂಡು ಬಟ್ಟೆ ಒಗಿತೀನಿ, ನಾನು ಒಂದು ಕುದುರೆಗೆ
ದ್ರೋಹ ಮಾಡೋದಿಲ್ಲ ಅಂತಲ್ಲ, ಮೂಕ ಪ್ರಾಣಿ ಅದು. ನಾನು ಮೋಸ ಮಾಡಿ ಗೆಲ್ತಾ ಇದ್ದೆ ನಾನು ಅಂದರೆ ಆಟಗಾರರು ಸಂತರಾಗಿ ಬದಲಾಗಿದ್ದಾರೆ. ಸಂತರ ವಾಣಿಯ ಥರ ಅವನ ನುಡಿಗಳಿಗೆ ಹೇಳ್ತಾ ಹೋಗ್ತವೆ. ಪೀಲೆ ಇರ್ಬೋದು. ನೀವು ಬಾಕ್ಸರ್ ಯಾರನ್ನ ಇದ್ದೀರಾ ಇಲ್ಲಿ? ಬಾಕ್ಸಿಂಗ್ ಆಡೋರು ಇಲ್ಲ. ಬಾಕ್ಸಿಂಗ್ ಮೊಹಮ್ಮದ್ ಅಲಿ ಅಂತ ಹೆಸರು ಕೇಳಿದ್ದೀರಾ? ಕೇಳಿಲ್ಲ. ಮಹಾನ್ ದೊಡ್ಡ ಬಾಕ್ಸರ್ ಅವನು. ಕೊನೆಗೆ ಅವನು ಏನು ಮಾಡೋಕ್ಕಾಗತ್ತೆ? ಅವನ ಕೈಯಿಂದನೇ ಅವನು ಊಟ ಮಾಡೋಕ್ಕಾಗೋದಿಲ್ಲ. ಯಾಕೆ? ಯೂಸ್ ಆ್ಯಂಡ್ ಡಿಸ್ಯೂಸ್ ಥಿಯರಿ, ಉಪಯೋಗ ಅನುಪಯೋಗ ಥಿಯರಿಗೆ ಒಳಗಾಗಿರ್ತಾನೆ ಅವನು. ಅವನ ಕೈಯಲ್ಲಿ ಊಟ ಮಾಡೋಕ್ಕಾಗಲ್ಲ. ಮಗಳು ಅದ್ಭುತವಾದಂಥ ಬಾಕ್ಸರ್ ಆಗ್ತಾಳೆ. ಆಕೆನೂ ವರ್ಲ್ಡ್ ಬಾಕ್ಸಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಳೆ. ಅವನ ಕತೆ ಏನು? ಅವ್ರ ತಾಯಿ, ಅವರ ತಂದೆ ಹುಡುಕ ತಾಯಿಯನ್ನು ಯಾವಾಗೂ ಹೊಡಿತಾ ಇರ್ತಾನೆ. ಆ ಹೊಡೆಯೋ ಸಂದರ್ಭದಲ್ಲಿ ಅವನು ಹಿಂದೆ ಕೂತ್ಕೊಂಡು ಯಾವಾಗೂ ಡೆಸ್ಕ್ಗೆ ಹೊಡಿತಾ ಇರ್ತಾನೆ, ತಂದೆಯನ್ನು ನೆನೆಸಿ ನೆನೆಸಿ ನೆನೆಸಿ. ಒಂದಿನ ಆ ಟೀಚರ್ ಕೇಳ್ತಾರೆ, ಯಾಕೆ ಹಂಗೆಲ್ಲ ಹೊಡಿತಿದ್ದೀಯ ಅಂತೇಳಿ. ನನ್ನ ತಂದೆಯನ್ನು ಕಂಡಾಗ ನಾನು ಡೆಸ್ಕನ್ನು ಹೊಡಿಬೇಕು, ಮುರಿಬೇಕು ಅನಿಸುತ್ತೆ ಅಂತ. ಆಗ ಅವನು ಹೇಳ್ತಾನೆ, ಒಬ್ಬ ಕೋಚ್, ವೈ ಡೋಂಟ್ ಯು ಕಮ್ ಟು ದಿ ಎರಿನಾ, ಐ ವಿಲ್ ಶೋ ಯು ಹೌ ಯು ಕ್ಯಾನ್ ಬೀಟ್ ಯುವರ್ ಡ್ಯಾಡ್ ಅಂತ. ನಿಮ್ಮ ಅಪ್ಪನ ಹೆಂಗೆ ಹೊಡಿಬೇಕು ಅಂತ ನಾನು ತೋರಿಸ್ತೀನಿ, ನನ್ನ ಜೊತೆ ಬರ್ತೀಯ ಅಂತ ಒಬ್ಬ ಕೋಚ್ ಹೇಳ್ತಾನೆ. ಹೌದು ಅಂತ ಹೇಳ್ತಾನೆ. ಅವನು ಟ್ರೈನ್ ಮಾಡ್ತಾನೆ. ಆವಾಗ ಅವನು ಹೇಳ್ತಾನೆ ಒಂದು ಗುಟ್ಟು ಏನು ಅಂದಾಗ, ನಿನ್ನ ಎದುರಾಳಿ ಯಾರು ಬಂದರೂ ಅವ್ರನ್ನ ನಿಮ್ಮ ಅಪ್ಪ ಅಂತ ತಿಳ್ಕೊಂಡು ಹೊಡಿ ಅಂತ. ಅವನು ಅವತ್ತಿಂದ ಯಾರು ಬಂದರೂ 2 ನಿಮಿಷದ ಮೇಲೆ ಯಾರೂ ಇರ್ತಿರ್ಲಿಲ್ಲ. ಯಾಕೆ? ಅವನ ತಂದೆ ಆ ತಾಯಿಗೆ ಕೊಡ್ತಾ ಇದ್ದಂಥ ಚಿತ್ರ ಹಿಂಸೆ ನೋವು ಅವನಿಗೆ ಕಣ್ಣಿಗೆ ಬರ್ತಾಯಿತ್ತು. ಎದುರಿಗೆ ಬಂದವ್ರನ್ನೆಲ್ಲ ಅವ್ರ ಅಪ್ಪ ಅಂತ ಹೇಳಿ ಒಡೆದು ಬಿಸಾಕ್ದ. ದೊಡ್ಡ ಬಾಕ್ಸರ್ ಆಗ್ತಾನೆ. ಅಮೇರಿಕಾಗೆ ಹೋಗ್ತಾನೆ, ಥೇಮ್ಸ್ ನದಿ ಕೇಳ್ತಾನೆ, ಜಾಬ್ ಕೊಡೋದಿಲ್ಲ. ಅವನು ಮೊದಲು ಕ್ರಿಶ್ಚಿಯನ್ ಆಗಿರ್ತಾನೆ. ಕೊನೆಗೆ ಅವನಿಗೆ ನೋವಾಗುತ್ತೆ, ದುಃಖ ಆಗುತ್ತೆ. ಆ ಒಲಿಂಪಿಕ್ ಪದಕವನ್ನು ಥೇಮ್ಸ್ ನದಿಗೆ ಬಿಸಾಕಿ ಮುಸಲ್ಮಾನನಾಗಿ ಕನ್ವರ್ಟ್ ಆಗ್ತಾನೆ. ಕ್ರೀಡೆಗಳಿದೆಯಲ್ಲ, ಇದರ ಇತಿಹಾಸ ಬಹಳ ದೊಡ್ಡದಾಗಿದೆ, ವಿಶಾಲವಾಗಿದೆ. ನಮ್ಮಲ್ಲಿ ಎಂತೆಂಥ ಬಡವರು, PT ಉಷಾ, ಈಗ ಬರ್ತಿರೋ ಅಥ್ಲೇಟ್ಗಳು, ಅವರೆಲ್ಲ ಯಾರು? ಬಡತನದಿಂದ ಬಂದಿರೋರು, ಹಳ್ಳಿಗಳಿಂದ ಬಂದಿರೋರು. ಯಾರು ಬೆಂಗಳೂರು ನಗರದಲ್ಲಿ ಹುಟ್ಟು ದೊಡ್ಡ ಅಥ್ಲೇಟ್ಗಳಾಗಿಲ್ಲ. ಬೆಂಗಳೂರು ನಗರದಲ್ಲಿ ಹುಟ್ಟಿರೋರು ದೊಡ್ಡ ಬೇರೆ ಆಗಿದ್ದಾರೆ. ಸ್ಪೋರ್ಟ್ಸ್ಮನ್ ಆಗಕ್ಕಿರೋ ವಾತಾವರಣ ಏನಿದೆ, ಇಂತಹ ಕಡೆ ಇದೆ. ಇಂತಹ ಕಡೆಯಿಂದನೇ ನೀವು ಬರಲಿಕ್ಕೆ ಸಾಧ್ಯ, ಅದನ್ನು ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಬೇಕಾಗಿರೋದೇನು? ಪರಿಶ್ರಮ, ತ್ಯಾಗ, ಬಲಿದಾನ. ಬಲಿದಾನ ಅಂದರೆ ನೀವು ಹೋಗ್ಬಿಟ್ಟು ಇವಾಗೆಲ್ಲ ಇಂಡಿಪೆಂಡೆಂಟ್ ಬಂದಾಗಿದೆ. ತ್ಯಾಗ, ಬಲಿದಾನ ಅಂದರೆ ನಿಮ್ಮ ಆಸೆಗಳನ್ನು ಬಲಿ ಕೊಡಬೇಕಾಗತ್ತೆ. ನಿಮ್ಮ ಆಶೋತ್ತರಗಳನ್ನು ನೀವು ಈಡೇರಿಸ್ಬೇಕಂದ್ರೆ ಆಸೆಗಳನ್ನು ಬಲಿ ಕೊಡಬೇಕಾಗತ್ತೆ. ನಿಮ್ಗೆ ಆಸೆ ಇದೆ ಬೆಂಗಳೂರಿಗೆ ಬರಬೇಕು ಅಂತ, ಆದರೆ ಯಾವಾಗ ಬರಬೇಕು ಬೆಂಗಳೂರಿಗೆ? ಬೆಂಗಳೂರು ನಿಮ್ಮನ್ನು ಸ್ವಾಗತಿಸಬೇಕು. ಯಾರೋ ಒಬ್ಬ ಅಥ್ಲೀಟ್ ಆದ, ಇಲ್ಲಿಂದ ನಾವು ಬೆಂಗಳೂರಲ್ಲಿ ಕಾಯ್ತಾ ಇರ್ತಾರೆ, ಚಂದ್ರಗಿರಿಯಿಂದ ಬಂದ ಕರಿಯಪ್ಪ ಅವನ್ನ ಕಂಠೀರವ ಸ್ಟೇಡಿಯಮ್ಮಲ್ಲಿ ಅಂತ. ಆ ಆಸೆ ಆಶೋತ್ತರಗಳನ್ನು ಇಟ್ಕೊಂಡು ಬರಬೇಕಾಗತ್ತೆ. ನೀವು ನಿಮ್ಮ ಆಲೋಚನೆಗಳು, ನಾನು ಯಾವಾಗೂ ಹೇಳ್ತೀನಿ, ಹಸಿವನ್ನು ನುಂಗಬೇಕಾಗತ್ತೆ, ಅವಮಾನವನ್ನು ನುಂಗಬೇಕಾಗತ್ತೆ. ಬದುಕನ್ನು ನೀವು ಸಾಧನೆ ಮಾಡಬೇಕು ಅಂತಂದರೆ ಪರಿಶ್ರಮದ ಅವಶ್ಯಕತೆ ಇದೆ. ಆ ಪರಿಶ್ರಮ ಯಾವುದು? ನಿಮ್ಮಲ್ಲಿರೋದು. ನಮಗೆಲ್ಲ ಹಳ್ಳಿಯಿಂದ ಬಂದವರು ನಾವು. ವಿ ಹ್ಯಾವ್ ನಾಟ್ ಸೀನ್ ಸಚ್ ಎ ಬ್ಯೂಟಿಫುಲ್ ಫೆಸಿಲಿಟೀಸ್ ಇನ್ ಮೈ ಲೈಫ್ ಟೈಮ್. ನನಗೆ ಗೊತ್ತಾಗಿದ್ದು ಇದೆಲ್ಲ ಯಾವಾಗ? ಬೆಂಗಳೂರಿಗೆ ನಗರಕ್ಕೆ ಬಂದಾಗ ಇಂಥ ಫೆಸಿಲಿಟೀಸನ್ನು ನೋಡಿದ್ದು. ಆದರೆ ಇವತ್ತು ನೀವು ನಿಮ್ಮ ಮನೆಯ ಬಾಗಿಲಿನಲ್ಲಿ ಈ ಫೆಸಿಲಿಟೀಸ್ ಇದೆ. ಇದನ್ನು ಯಾವಾಗ ಬಳಕೆ ಮಾಡಬೇಕು? ಇವತ್ತಂತೂ ದೊಡ್ಡ ಅವಕಾಶ ಇದೆ. ಎನಿಬಡಿ ಫಾರ್ ದಟ್ ಮ್ಯಾಟರ್, ಇಫ್ ಯು ವಿನ್ ಎ ಮೆಡಲ್ ಇನ್ ದಿ ಖೇಲೋ ಇಂಡಿಯಾ, ಯುವರ್ ಲೈಫ್ ಈಸ್ ಸೆಟಲ್ಡ್. ಇವತ್ತು ಭಾಳ ದೊಡ್ಡ ಅವಕಾಶ ನಿಮಗಿದೆ. ಖೇಲೋ ಇಂಡಿಯಾದಲ್ಲಿ ಒಂದು ಪ್ಲೇಸ್ ಆದರೂ ಸಾಕು. 1 medal, 2 medal, you will be appointed and everything is looked after by the government. ಆದರೆ ಅದಕ್ಕೆ ಪರಿಶ್ರಮ ಬೇಕು. ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ ಎಲ್ಲ ಅವಾರ್ಡ್ ಆಗ್ಬೋದು.
ಅಥವಾ ಯೂನಿವರ್ಸಿಟಿನಲ್ಲಿ ಅವಾರ್ಡ್ ಆಗಬೇಕು. ಅದಕ್ಕೆ ಪ್ರಾರಂಭದ ದಿನದಲ್ಲಿದೆಯಲ್ಲ ಅದರ ಬಳಕೆ ಬಹಳ ಮುಖ್ಯ. ನಾನು ಹೇಳ್ತಾಯಿದ್ರು, ನಮ್ಮ ಕೋಚ್ ಹೇಳ್ತಾಯಿದ್ರು, ಅಥ್ಲೆಟಿಕ್ ಕೋಚ್ ನಿಮ್ಮ ಮೇಷ್ಟ್ರು, ಇಲ್ಲಿಂದ ಕೆಲವರೆಲ್ಲ ನಾವು ಟ್ರೈನ್ ಅಪ್ ಮಾಡಿದ್ವಿ ಸರ್, ಆಳ್ವಾಸ್ಗೆ ಹೋಗ್ಬಿಟ್ರು ಅಂತ. ಆಳ್ವಾಸ್ಗೆ ಹೋಗಿ ವಾಪಸ್ ಬಂದ್ರ ಅಂತ ಕೇಳಿದೆ. ಬಂದರು. ಯಾಕೆ ಬಂದರು ಹೇಳಿ? ನೀವು 10 ವರ್ಷಗಳ ಕಾಲ ಈ ವಾತಾವರಣದಲ್ಲಿ ಟ್ರೈ ಮಾಡಿದ್ರಿ, ಇಲ್ಲಿಯ ಊಟ ತಿಂದ್ರಿ, ಇಲ್ಲಿಯ ಗಾಳಿ ಬೆಳಕು ಸಂಭ್ರಮದಿಂದ ನೀವು ಸಂಭ್ರಮಿಸಿದ್ರಿ. ಆಳ್ವಾಸ್ಗೆ ಹೋದ್ರಿ, ಅಲ್ಲಿ ಯಾವ ಊಟ ಕೊಟ್ಟರು? ನೀವಿಲ್ಲಿ ರೊಟ್ಟಿ ತಿಂದ್ರಿ, ಅಲ್ಲೋಗಿ ಅನ್ನ ತಿಂದ್ರಿ. ಅಲ್ಲಿಯ ಕ್ಲೈಮೇಟು ಟು ಅಡ್ಯಾಪ್ಟ್, ನೀವು ಅದಕ್ಕೆ ಬಳಕೆ, ನೀವು ಹೊಂದ್ಕೊಳ್ಳೋಕೆ ಏನಾಯಿತು? 6 ವರ್ಷ ಆಯಿತು, 5 ವರ್ಷ ಆಯಿತು. ನಿಮ್ಮ ಪರ್ಫಾರ್ಮೆನ್ಸ್ ಏನಾಯಿತು? ಕೆಳಗೆ ಬಂತು, ಮೇಲೋಗಲಿಲ್ಲ. ಯಾಕೆ ಅಂತಂದರೆ ಊಟ, ವಾತಾವರಣ ಮತ್ತು ಟ್ರೈನಿಂಗ್ ಎಷ್ಟು ಮುಖ್ಯವೋ ನಿಮ್ಮ ಪರಿಶ್ರಮಕ್ಕಿಂತಲೂ ಹೆಚ್ಚು ಮುಖ್ಯವಾದ್ದು ಈ ಅಂಶಗಳು. ಅಂದರೆ ನಿಮ್ಮ ನೆಲೆಗಟ್ಟುಗಳಲ್ಲಿ ನೀವಿರತಕ್ಕಂಥ ನೆಲದಲ್ಲಿ ನಿಮಗೆ ಸಿಗತಕ್ಕಂಥ ಸೌಲಭ್ಯಗಳನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡ್ಕೊಳ್ತಾ ಗಟ್ಟಿ ಆಗ್ತಕ್ಕಂಥದ್ದನ್ನು ನೀವು ಕಲಿಬೇಕು. ಮೆನಿ ಎ ಟೈಮ್ಸ್ ಇಟ್ ಹ್ಯಾಸ್ ಹ್ಯಾಪನ್. ಬಹುಶಃ ಇವ್ರಿಗೆ ಗೊತ್ತಿರಬೇಕು, ಅಣ್ಣಾವಿ ಏನಾದ? ಅಣ್ಣಾವಿ ವಾಸ್ ದ ಫಸ್ಟ್ ಮ್ಯಾನ್. ನಮ್ಮ ಅಥ್ಲೆಟಿಕ್ಸ್ ಫೀಲ್ಡಲ್ಲಿ ಅವನಷ್ಟು ಹೈ ಜಂಪ್ ಮಾಡಿದವನು ಯಾರೂ ಇಲ್ಲ. ಆದರೆ ನಿಮ್ಮ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗೆ ಬಂದ, ಅವನು ಬರೀ ಕಾಲಲ್ಲಿ ಆಡ್ತಾ ಇದ್ದ. ನೀವೇನು ಮಾಡಿದ್ರಿ? ಸ್ಪೈಕ್ ಕೊಟ್ರಿ, ಟ್ರೈನಿಂಗ್ ಆಗಲಿಲ್ಲ. ಅವನು 2 ವರ್ಷ ಹೊಟ್ಟೋದ. ಈಗ ಅಣ್ಣಾವಿ ಮಗ ಬರ್ತಾ ಇದ್ದಾನೆ. ಅರ್ಥವಾಯ್ತಲ್ಲ? ಅಂದರೆ ಅಣ್ಣಾವಿ ಅನ್ನೋನು ರೆಕಾರ್ಡ್ ಮಾಡ್ದ, ಏಷ್ಯನ್ ಗೇಮ್ಸ್ಗೆ ಹೋದ, ಮೆಡಲ್ ತಂದ. ಯಾಕೆಂದರೆ ಅವನ ಪರ್ಫಾರ್ಮೆನ್ಸ್ ವಾಸ್ ದ ಹೈಯೆಸ್ಟ್ ಇನ್ ದಿ ಎಂಟೈರ್ ಹಿಸ್ಟ್ರಿ ಆಫ್ ದಿ ಹೈ ಜಂಪ್. ಬಟ್ ವಾಟ್ ಹ್ಯಾಪನ್? ಅವನು ತಮಿಳ್ನಾಡಲ್ಲಿದ್ದ ಪಾಪ. ಅವನ ವಾತಾವರಣ, ಅವನ ಊಟ, ಅವನಿಗಿದ್ದಂಥ ತಯಾರಿ ತಗೊಂಬಂಡು ನೀವು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ನಮ್ಮಲ್ಲಿ ಇಟ್ಬಿಟ್ರಿ. ನಿಮ್ಮ ಜನ, ನಿಮ್ಮ ಊಟ, ಅವನು 3 ವರ್ಷಕ್ಕೆ ಅವನು ರಿಟೈರ್ ಆದ. ಈಗ ನಾವು ಈಸ್ ದಿ ಕೋಚ್. ಅಣ್ಣಾವಿ ಈಸ್ ದಿ ಕೋಚ್ ಫಾರ್ ಹಿಸ್ ಸನ್. ಈಸ್ ಟ್ರೈನಿಂಗ್ ಇನ್ ಟ್ರಿಚಿ. ತಿರುಚಿನಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ ನಾವು ಎಲ್ಲಿಂದ ಬರ್ತೀವಿ ಅಲ್ಲಿಯ ವಾತಾವರಣ, ಅಲ್ಲಿಯ ಊಟ, ಅಲ್ಲಿಯ ಸಂಪರ್ಕ ಅವು ಕಳ್ಕೊಂಡ್ರೆ ನಿಮ್ಮ ಸಾಧನೆಯ ಮಟ್ಟ ಕೆಳಗೋಗುತ್ತೆ, ಸಾಧನೆ ಮೇಲೋಗೋದಿಲ್ಲ. ಇದನ್ನು ನೀವು ತಿಳಿಸ್ಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಎ ಎನ್ವೈರ್ನಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವೆನ್ ಅನ್ ಅಥ್ಲೆಟ್ ಈಸ್ ಬಾರ್ನ್, ಎಸ್, ವೆದರ್ ಇಟ್ ಈಸ್ ಮೇಡ್, ಎಸ್. ಒಬ್ಬ ಕ್ರೀಡಾಪಟು ಹುಟ್ಟು ಅವನಿಗೆ ಒಂದಷ್ಟು ಗುಣಗಳಿರಬೇಕು, ಲಕ್ಷಣ ಇರಬೇಕು. ಅದೇ ರೀತಿ ಕೋಚಿಂಗು, ಟ್ರೈನಿಂಗು ಅವನನ್ನು ಬೆಳೆಸುತ್ತಾ ಹೋಗುತ್ತೆ. ಆದ್ದರಿಂದ ಮಕ್ಕಳೇ, ನಿಮಗಿರೋ ಅವಕಾಶ ಇದೆಯಲ್ಲ, ಇದು ಸಂಭ್ರಮವಾದಂಥ ಅವಕಾಶ. ಈ ಅವಕಾಶವನ್ನು ಎಷ್ಟು ನೀವು ಬಳಕೆ ಮಾಡ್ಕೊಳ್ತೀರಿ? ನೀವು ಕಷ್ಟಪಡಬೇಕಾಗಿರೋದು 15 ವರ್ಷ. ಹಬ್ಬ ಅಂದರೆ 20 ವರ್ಷ ಕಷ್ಟಪಟ್ಟರೆ 70 ವರ್ಷ ನೀವು ಸಂಭ್ರಮದಿಂದ ಇರ್ಬೋದು. ನನಗೆ ಇವಾಗ 70 ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ನಾನು ಕಷ್ಟಪಟ್ಟಿದ್ದೆಲ್ಲ ಮರ್ತೋಯ್ತು ನನಗೆ. ಯಾಕೆ? ಆಗ ನಾನು ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಈ ರೀತಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ನಾನು ಅಲ್ಲೇ ಇರ್ತಿದ್ದೆ. ಅಂದರೆ ಪರಿಶ್ರಮ, ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ರೀತಿ, ಪ್ರಯತ್ನಗಳು, ಇಲ್ಲೆಲ್ಲ ಅವಕಾಶಗಳಿದೆ. ನಾನು ನೋಡ್ತಾ ಬಂದೆ, ಅದ್ಭುತವಾದಂಥ ಕ್ಲೈಮೇಟ್ ಇದೆ, ಆರೋಗ್ಯ ಇದೆ, ಎಲ್ಲ ಇದೆ. ಟೀಚರ್ಸ್ ಇದ್ದಾರೆ, ಕೋಚಸ್ ಇದ್ದಾರೆ. ಅವರನ್ನು ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು? ಪರಿಶ್ರಮ. ಅಕಾಡೆಮಿಕ್ಸು ಅಷ್ಟೇ ಮುಖ್ಯ. ಓದಲಿಲ್ಲ ಅಂದರೆ, ಕ್ರೀಡೆಯಲ್ಲಿ ಬರಲಿಲ್ಲ ಅಂದರೆ ಕೊನೆಗೇನು ಮಾಡಬೇಕು? ಪಂಚರ್ ಅಂಗಡಿಗೆ ಹೋಗ್ಬೇಕಾಯ್ತದೆ. ಭಾಳಷ್ಟು ಸ್ಪೋರ್ಟ್ಸ್ಮನ್ಸ್ಗಳು ನಿಮ್ಮ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸ್ಟೇಡಿಯಮ್ ಐತಲ್ಲ, ಸ್ಟೇಡಿಯಮಲ್ಲಿ ಸುಮಾರು ಜನ ಇದ್ದಾರಲ್ಲ, ಅವರೆಲ್ಲ ಯೂನಿವರ್ಸಿಟಿ ಲೆವೆಲ್ ಆಡ್ಬಿಟ್ಟು ಕೊನೆಗೆ ಡಿಗ್ರಿನೂ ಮುಗಿಲಿಲ್ಲ, ಸ್ಪೋರ್ಟ್ಸಲ್ಲೂ ಬರಲಿಲ್ಲ. ಎಲ್ಲವ್ರು ಗೊತ್ತೇ? ರೋಡಲ್ಲವ್ರೆ. ಇದಾಗಬಾರ್ದು. ಭಾಳಷ್ಟು ಜನ ಕನಸನ್ನು ಹೊತ್ಕೊಂಡು ಬಂದವರು ಬೆಂಗಳೂರಿಗೆ ಸ್ಪೋರ್ಟ್ಸ್ ರಾಷ್ಟ್ರಲ್ಲಿ ಹೋಗೋನು ಸಾಧನೆ ಮಾಡ್ತೀವಿ ಅಂತ ಬಂದರು, ಆದರೆ ಫೇಲ್ ಆದರು. ಸಾಧನೆ ಎನ್ನುವುದು ಸಾಧಕನಿಗೆ ಮಾತ್ರ ಸಿಗುವಂತಹ ಒಂದು ಸಮಯವನ್ನು ಇಟ್ಕೊಳ್ತಕ್ಕಂಥವು.
ಆ ಗುರಿಯನ್ನು ಹೊಂದುವ ಶಕ್ತಿ ಸಾಮರ್ಥ್ಯ ನಿಮ್ಮೆಲ್ಲರಿಗೂ ಬೇಕು. ವ್ಯಕ್ತಿತ್ವ ಅನ್ನೋದು ಇದೆಯಲ್ಲ, ಅದು ಭಾಳ ಮುಖ್ಯ. ಡಿಗ್ರಿ ತಗೊಂಡ್ರೆ ಏನು ಪ್ರಯೋಜನ ಇಲ್ಲ. ಅವ್ರು ಹೇಳ್ತಾಯಿದ್ರು ಮೇಡಮು, ನನ್ನ ಹತ್ರ 25 ಜನ ಡಾಕ್ಟ್ರೇಟ್ ತಗೊಂಡಿದ್ದಾರೆ. ಆದರೆ ನಾನು ಬಂದ ತಕ್ಷಣ ನಿನ್ನೆ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲೊಬ್ಬ ಡಾಕ್ಟ್ರೇಟ್ ತಗೊಂಡಿದ್ದಾನೆ, ಹುಡುಕೊಂಡು ಬಂದ ನಾನು ನೋಡೋಕ್ಕೆ. ನಂದಾರ್, ರಾಯಬಾಗದ ಕಡೆ ಹುಡುಗ, ಹಿ ಈಸ್ ನೌ ಇನ್ ದಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಇನ್ನೊಬ್ಬ ಹುಡುಗ, ಸರ್ ಇಲ್ಲ ನೀವು ಬರಬೇಕು, ನಾನು IIT ಧಾರವಾಡದಲ್ಲಿದ್ದೀನಿ. ಈ ವಾಸ್ ಅ ಬಾಸ್ಕೆಟ್ಬಾಲ್ ಪ್ಲೇಯರ್, ರೆಪ್ರೆಸೆಂಟೆಡ್ ದಿ ಸ್ಟೇಟ್ ಆ್ಯಂಡ್ ನ್ಯಾಷನಲ್. ಈ ವಾಂಟೆಡ್ ಟು ಸೀ ಮೀ. ಸರ್ ನಾನು IITನಲ್ಲಿದ್ದೀನಿ, ನಾನು ಯಾವ ಪೊಸಿಷನ್ನಲ್ಲಿದ್ದೀನಿ, ನೀವು ಬರಬೇಕು. ಅಲ್ಲಿಗೆ ಬಂದಿದ್ರಿ ನೀವು. ಶಶಿಕುಮಾರ್ ಬಂದಿದ್ದರು, ಕಮಿಷನರ್ ಅವರೆಲ್ಲ ಬಂದಿದ್ರಲ್ಲ ಊಟಕ್ಕೆ. ಅವನು ಏನಿತ್ತು, ಸರ್ ನೀವು ಬನ್ನಿ ಸರ್, ಅಲ್ಲಿ ನಾನು ನೋಡಿ, ನಾನು ನಿಮ್ಮ ವಿದ್ಯಾರ್ಥಿಯಾಗಿದ್ದೆ, ನಾನು ಈಗ ಹೇಗಿದ್ದೀನಿ ನೋಡಿ ಅಂತ. ಅಂದರೆ ನೀವು ಆ ರೀತಿಯ ಪ್ರಯತ್ನಗಳನ್ನು ಮಾಡಿ. ನಿಮ್ಮ ಮೇಸ್ಟ್ರಿಗೆ ನೀವು ಕರ್ಕೊಂಡು ಹೋಗ್ಬೇಕು ಒಂದು ದಿನ. ಸರ್ ನಿಮ್ಮ ವಿದ್ಯಾರ್ಥಿ ಆಗಿದ್ದೆ, ನಾನು ಎಲ್ಲಿದ್ದೀನಿ, ಬಂದು ನೋಡಿ ಸರ್, ಇವಾಗ ಬಂದು ನೋಡಿ ನನ್ನನ್ನು. ಆ ಆಲೋಚನೆ, ಆ ಗುರಿ, ಆ ವಿಶ್ವಾಸ, ಆ ಅದಮ್ಯವಾದಂತಹ ಛಲ, ಇವುಗಳನ್ನು ರೂಢಿಸ್ಕೊಂಡ್ರೆ ಮಾತ್ರ ನಾವು ಬದುಕನ್ನು ಯಶಸ್ವಿ ಮಾಡೋಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನೀವು ಮಹಾನಗರಗಳಲ್ಲಿ ಕಳೆದು ಹೋಗ್ತೀರಾ. ಬೆಂಗಳೂರಿನಂಥ ನಗರಗಳಲ್ಲಿ ಕಳೆದು ಹೋಗ್ತೀರಾ, ಯಾರಿಗೂ ಸಿಗೋದಿಲ್ಲ. ನಾವು ಕಳೆದೇ ಹೋಗೋ ಕಾರಣ ಯಾರು ಅಂದರೆ ನಮ್ಮ ಮೇಷ್ಟ್ರುಗಳು. ನಾವು ಬೆಂಗಳೂರಿಗೆ ಬಂದಾಗ ಅವ್ರು ಅದೇ ಹೇಳೋರು, ಕಳೆದು ಹೋಗ್ಬಿಡ್ತೀಯ, ಹುಷಾರಾಗಿರೋನವರು ನಮ್ಮ ಪರಪ್ಪ ಅವರು. ನನಗಿನ್ನೂ ಜ್ಞಾಪಕ ಇದೆ. ಯಾಕೆ ಎಲ್ಲೂ ಹೋಗಬೇಡ, ಮಾಯಾನಗರಿಯಲ್ಲಿ ಕಳೆದೋದಿಯ ಮಗನೇ, ಹುಷಾರಾಗಿರೋ, ಮನೆಗೆ ನೀನು ಮಗನಾಗಿರೋ, ದೇಶಕ್ಕೆ ಒಬ್ಬ ವ್ಯಕ್ತಿಯಾಗಿರು, ಸಾಕು, ಬೇರೆ ಏನೂ ಆಗೋದು ಬೇಡ. ನಿಮ್ಮ ನಡೆ, ನುಡಿ, ಆಚಾರ, ವಿಚಾರ, ಚಿಂತನೆಗಳು ಆಟದ ಮೂಲಕ ಅದು ಪುಷ್ಟಿ ಆಗ್ತಾ ಹೋಗಬೇಕು, ಬಲವರ್ಧನೆ ಆಗಬೇಕು. ಒಬ್ಬ ಸ್ಪೋರ್ಟ್ಸ್ ಮನ್ ಇವನು ಅಂತ ಹೇಳಬೇಕು. ಅವನ ನಡತೆಯಲ್ಲಿ ಸರಿಗಿರ್ತಾನೆ, ಆಲೋಚನೆಯಲ್ಲಿ ಸರಿ ಇರ್ತಾನೆ, ಅವನ ಗುಣಗಳಲ್ಲಿ ಸರಿ ಇರ್ತಾನೆ, ನಡತೆಯಲ್ಲಿ ಸರಿ ಇರ್ತಾನೆ. ನಿಮಗೆ ಆರೋಗ್ಯಕ್ಕಾಗಿ ಆಟ ಆಡಿ, ನಿಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ ಆಟ ಆಡಿ, ನಿಮ್ಮ ಆಲೋಚನಾ ಕ್ರಮ ಸರಿಯಾಗಿ ಬರಲಿಕ್ಕೆ ಆಟ ಆಡಿ. ಬರೀ ಎಲ್ಲರೂ ಸ್ಪೋರ್ಟ್ಸ್ಮನ್ ಆಗೋಕ್ಕಾಗಲ್ಲ, ಎಲ್ಲರೂ ಸ್ಪೋರ್ಟ್ಸ್ಮನ್, ಬಟ್ ಯು ಕ್ಯಾನ್ ಕಲ್ಟಿವೇಟ್ ದ ಸ್ಪಿರಿಟ್ ಆಫ್ ಸ್ಪೋರ್ಟ್ಸ್ ಇನ್ ಯು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ sportsmanship. A sportsmanship is one who can accommodate everyone, who can smile to everyone, he can say hello to everyone, he can accept his faults and appreciate others. With these few words, I thank you each and everyone for giving me an opportunity, and thank all the teaching staff and non-teaching staff, especially my quality son, for just addressing you. ಒಂದಂತೂ ತಿಳ್ಕೊಳ್ಳಿ, ನೀವೇನಾದರೂ ಆಗಬೇಕಂದ್ರೆ ನಿಮ್ಮಿಂದ ಸಾಧ್ಯ, ಬಡವರಿಂದನೇ ಸಾಧ್ಯ ಬದುಕನ್ನು ಕಟ್ಕೊಳ್ಳೋದಕ್ಕೆ. ಯಾಕೆಂದರೆ ನಾನು ಬಡತನದಿಂದ ಬಂದವನು, ಅದಕ್ಕೆ ನನಗೆ ಚೆನ್ನಾಗಿ ಗೊತ್ತು ಬಡತನ ಏನನ್ನು ಹೇಳ್ಕೊಡುತ್ತೆ ಅಂತ. ಸ್ವಾಭಿಮಾನವನ್ನು ಹೇಳ್ಕೊಡುತ್ತೆ, ಹಸಿವನ್ನು ನುಂಗೋದನ್ನು ಹೇಳ್ಕೊಡುತ್ತೆ. ಅರ್ಥವಾಯ್ತಲ್ಲ? ನಾನೊಂದು ದಿನ ನೀವೆಲ್ಲ ಏನು ಯೋಚನೆ ಮಾಡಬೇಕು, ಈಗ ನಾನು ನಿಂತಿದ್ದೀನಲ್ಲ ಆ ಜಾಗದಲ್ಲಿ ನೀವು ನಿಂತು ಮಾತಾಡಬೇಕು. ಆ ನಿಂತು ಮಾತನಾಡುವ ಶಕ್ತಿಯನ್ನು ನೀವು ಗಳಿಸ್ಕೋಬೇಕು. ಮುಂದೆ ಲೈನ್ನಲ್ಲಿ ಕೂತ್ಕೊಳ್ಳೋದಲ್ಲ, ಅರ್ಥ ಆಯ್ತಲ್ಲ? ಇಲ್ಲಿಗೆ ಬಂದು ಕೊಳ್ಳೋ ಆಲೋಚನೆ ಇರಬೇಕು. ನಾನು ಓದೋವಾಗ ಹಿಂದೆ ಕೂತ್ಕೋತಿದ್ದೆ, ಮುಂದೆ ಕೂತ್ಕೊಡ್ತಿರ್ಲಿಲ್ಲ. ಯಾಕೆ? ಒಳ್ಳೆ ಬಟ್ಟೆ ಇರಲಿಲ್ಲ ನನ್ನ ಹತ್ರ, ಒಳ್ಳೆ ಬಟ್ಟೆ ಇರಲಿಲ್ಲ. ಮುಂದೆ ಕೂತ್ಕೊಂಡ್ರೆ ಎಲ್ಲರೂ ನೋಡ್ತಾರೆ, ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕಿರಲಿಲ್ಲ, ಅದಕ್ಕೆ ಹಿಂದೆ ಕೂತ್ಕೊಳ್ತಿದ್ದೆ. ಆಗ ಯಾರೋ ಹೇಳಿದ್ರು ನನಗೆ, ಯಾಕೆ ಹಿಂದೆ ಕೂತ್ಕೊಳ್ತೀಯ ಅಂತ. ಯಾಕೆ ಅರ್ಧೋಗಿದ್ದ ಬಟ್ಟೆ ಅಂತ ಬೇಜಾರ ಅಂದರು. ಇಲ್ಲ, ಮುಂದೊಂದು ದಿನ ಬರೋದಿದ್ರೆ ಸ್ಟೇಜಿಗೆ ಬರಬೇಕು ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳಿದೆ. ಅದಕ್ಕೆ ಇವತ್ತು ಸ್ಟೇಜ್ ಅರ್ಥ ಆಯ್ತಲ್ಲ? ಒಂದೇ ಒಂದು ಉದಾಹರಣೆಯನ್ನು ಹೇಳಿ ನಾನು ನಿಲ್ಲಿಸ್ತೀನಿ. ನನ್ನ ಅಕ್ಕ ಇಲ್ಲ, ನಾನು ಎಲ್ಲ ಟೈಮಲ್ಲೂ ಹೇಳ್ತಾ ಇರ್ತೀನಿ ಈ ಮಾತನ್ನು. ನನ್ನ ಅಕ್ಕ ನನಗೆ ವಿಶ್ವವಿದ್ಯಾಲಯವೂ ಹೇಳಿಕೊಡದೆ ಇರತಕ್ಕಂಥ ಒಂದು ಉತ್ತಮವಾದಂಥ ಪಾಠನ ಈ ವಯಸ್ಸಲ್ಲಿ ಹೇಳ್ಕೊಟ್ಲು. ಎಷ್ಟನೇ ಕ್ಲಾಸ್ ನೀನು? 7. ಎಕ್ಸಾಕ್ಟ್ಲಿ. ಐ ವಾಸ್ ಇನ್ 7th ಸ್ಟ್ಯಾಂಡರ್ಡ್. ಮೈ ಎಲ್ಡರ್ ಸಿಸ್ಟರ್ ಎವ್ರಿ ಡೇ ಯೂಸ್ ಟು ಟೇಕ್ ಮೀ ಟು ದಿ ಸ್ಕೂಲ್. ಅವಳಲ್ಲಿ ನನ್ನ ಸ್ಕೂಲಿಗೆ ಬಿಟ್ಟು ಅವಳು ಕಾಲೇಜಿಗೆ ಹೋಗ್ತಾಯಿದ್ಲು. ಅಫ್ಕೋರ್ಸ್ ಶಿ ಯೂಸ್ ಟು ಸ್ಟಡಿ PUC.
ಎವ್ರಿ ಟೈಮ್ ದಟ್ ವಾಸ್ ದ ರೂಟೀನ್ ಬಿಕಾಸ್ ಶಿ ಲವ್ಸ್ ಮೀ ವೆರಿ ಮಚ್. ಭಾಳ ಪ್ರೀತಿಯಿಂದ ನಾನು ಕರ್ಕೊಂಡು ಹೋಗ್ತಾಯಿದ್ಲು. ಒಂದಿನ ಏನಾಯಿತು, ಅವಳ ಸ್ನೇಹಿತೆ ಮನೆಗೆ ನನ್ನ ಕರ್ಕೊಂಡೋದ್ಲು. ಆ ಸ್ನೇಹಿತರ ಮನೆಯಲ್ಲಿ ಗೊತ್ತಲ್ಲ, ಹೋದ ತಕ್ಷಣ ಹುಡುಗರು, ಏನೋ ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ. ನಿಮ್ಮ ಮನೆಯಲ್ಲಿ ಏನು ಮಾಡಿದ್ರು ನಿನ್ನೆ? ಏನೂ ಮಾಡಿರಲಿಲ್ಲ ಅಂದೆ. ಇವತ್ತೇನು ತಿನ್ಕೊಂಡು ಬಂದು? ತಿಂಡಿ ನಮ್ಮ ಮನೆಯಲ್ಲಿ ಯಾವತ್ತೂ ಮಾಡಲ್ಲ ಅಂದೆ. ಮತ್ತು ಏನು ತಿನ್ಕೊಂಡು ಬಂದೆ? ಮನೆಯಲ್ಲಿ ಬೆಳಿಗ್ಗೆನೇ ನೆನ್ನೆದು ಅನ್ನ ಇತ್ತು, ಅಮ್ಮ ಕೊಟ್ಟರು, ತಿನ್ಕೊಂಡು ಬಂದುಬಿಟ್ಟೆ, ಕೈ ತುತ್ತು ಕೊಟ್ಟೆ ಬಂದೆ ಅಂದೆ. ಅಷ್ಟೇ ಹೇಳಿದ್ದು. ನನ್ನ ಅಕ್ಕ ಬರೋವಾಗ ಪ್ರೀತಿಯಿಂದ ಕರ್ಕೊಂಡು ಬಂದಳು, ಹೋಗೋವಾಗ ದರ 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 ಅಂತ ಹೇಳ್ಕೊಂಡೋದ್ಲು, ಹತ್ಕೊಂಡು ಹೇಳ್ಕೊಂಡೋದ್ಲು, ನಾಯಿ ಥರ ಹೇಳ್ಕೊಂಡೋದ್ಲು. ಮನೆಗೆ ಹೇಳ್ಕೊಂಡೋಗಿ ಬಾರಿಸ್ತಾ ಇದ್ಲು, ನನಗೆ ಅಳ್ತಾ ಇದ್ಲು. ನನ್ನ ಅಕ್ಕನ ಕೇಳಿದೆ, ನನ್ನ ಅಮ್ಮ ಯಾಕೆ ಅವನಿಗೆ ಸಾಯಂಗೆ ಹೊಡಿತಿದ್ದೀಯಾ? ಅವನೇನು ತಪ್ಪು ಮಾಡಿದೆ, ಯಾಕೆ ಹೊಡಿತಿದ್ದೀಯಾ ಅಂದೆ. ನನಗೆ ನೋವಾಗ್ತಿತ್ತು, ನನಗೆ ಹೊಡಿತಾ ಇದ್ದಾಳೆ, ನೋವಾಗ್ತಿರೋದು ನನಗೆ. ಅಕ್ಕ ನನಗಿಂತಲೂ ಜಾಸ್ತಿ ಅಳ್ತಾ ಇದ್ದಾಳಲ್ಲ, ಯಾಕೆ ಅಂತ. ಯಾಕಮ್ಮ, ಯಾಕೆ ಅಳ್ತಾ ಇದೆಯಾ ಅಂತ ನಮ್ಮ ತಾಯಿ ಕೇಳಿದ್ರು. ಅವಾಗ ಹೇಳಿದ್ಲು, ನೋಡಮ್ಮ, ಅವ್ರ ಮನೆಗೆ ನಾನು ಸುಮಾರು 10 ವರ್ಷದಿಂದ ಹೋಗ್ತೀನಿ. ಒಂದಿನವೂ ನಮ್ಮ ಮನೆಯಲ್ಲಿ ತಿಂಡಿ ಮಾಡಲ್ಲ, ಅಡುಗೆ ಮಾಡಿಲ್ಲ ಅಂತ ಹೇಳಲಿಲ್ಲ. ಅವ್ರ ಮನೆಯಲ್ಲಿ ಒಂದಿನ ಏನು ಕೊಟ್ಟರು ನಾನು ತಿನ್ನಲಿಲ್ಲ. ಇವತ್ತು ಬಕಾಸುರ ಬಂದು ನನ್ನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟ. ನಮ್ಮ ಮನೆಯಲ್ಲಿ ಏನೂ ಮಾಡಲ್ಲ, ಏನೂ ಇಲ್ಲ, ನಾವು ಬಡವರು ಅಂತ ಹೇಳ್ಕೊಂಡ ಅಂಥೇಳಿ. ಆಗ ನನಗೆ ಅರ್ಥ ಆಯಿತು, ನನ್ನ ಅಕ್ಕ ಹೇಳ್ಕೊಟ್ಟಿದ್ದ ಪಾಠ ಏನು ಅಂದರೆ ಹಸಿವನ್ನು ನುಂಗಬೇಕು ಅಂತ. ಅವತ್ತಿಂದ ಇವತ್ತು ತನಕ ನಮ್ಮ ಶ್ರೀಮತಿ, ನನ್ನ ಮಿಸ್ಸಸ್ ಕೇಳಿದ್ರೆ ಊಟ ಆಯ್ತಾ ಅಂದರೆ ಆಯಿತು ಅಂದ್ಬಿಡ್ತೀನಿ ನಾನು. ಯಾಕೆ ಅಂದರೆ ಅವತ್ತು ಯಾರು ಕೇಳಿದ್ರೂ ಊಟ ಆಯ್ತಾ? ಆಯಿತು. ತಿಂಡಿ ಆಯಿತಾ? ಆಯಿತು. ಹಬ್ಬ ಚೆನ್ನಾಗಿತ್ತಾ? ಆಯಿತು. ಹಬ್ಬದಲ್ಲಿ ಏನು ಮಾಡಿದರು? ನಿಮ್ಮ ಮನೆಯಲ್ಲಿ ಏನು ಮಾಡಿದರು? ಅದೆಲ್ಲ ನಮ್ಮ ಮನೆಯಲ್ಲಿ. ಹೀಗೆ ಅನುಭವಿಸಿ ಬೆಳೆದವನು ನಾನು ನಿಮ್ಮ ಮುಂದೆ ನಿಂತ್ಕೊಳ್ಳೋಕ್ಕೆ ಕಾರಣ ಯಾಕೆ ಹೇಳಿ? ಆ ನೋವು, ಆ ಬಡತನ, ಆ ದುಃಖ, ನನ್ನ ತಂದೆ ತಾಯಿಯ ಶ್ರಮ, ಅವುಗಳನ್ನು ನಮ್ಮ ಮೈಗೂಡಿಸ್ಕೋಬೇಕು. ಅವು ನಮ್ಮ ಬಟ್ಟೆ ಆಗಬೇಕು. ಅರ್ಥ ಆಯ್ತಲ್ಲ? ಮೊಬೈಲಲ್ಲ, ನನ್ನ ತಾಯಿ ತಂದೆಯರ ಕನಸು ಯಾವತ್ತೂ ಇಲ್ಲಿ ನಿಮ್ಮಲ್ಲಿ ಇರಬೇಕು, ಮೊಬೈಲೆಲ್ಲ ಕೈಯಲ್ಲಿ ಇರಬೇಕಾಗಿರೋದು. ನನ್ನಪ್ಪ ಏನು ಮಾಡ್ತಿದ್ದಾನೆ, ತಾಯಿ ಏನು ಮಾಡ್ತಿದ್ದಾಳೆ, ನನ್ನ ಅಕ್ಕ ಏನು, ಇವನ್ನು ಇಟ್ಕೊಂಡು ಹೋದ್ರೆ ಮಾತ್ರ ಬದುಕಲ್ಲಿ ಸಾಧನೆಯನ್ನು ಮಾಡ್ತೀರಿ, ಬದುಕ್ತಾ ಹೋಗ್ತೀರಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.